ಹೇಗಿದ್ದೀರಾ ಎಲ್ಲ? ನನ್ ಗೊತ್ತು ನನ್ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದಿರೋ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತ ಕ್ಷಣ ಸಾಕಲ್ವಾ, ಒಂದೇ ಒಂದ್ ಕ್ಷಣ ಸಾಕಲ್ವಾ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಇದು ಎನರ್ಜಿಸ್ ಅಷ್ಟೇ, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ನನ್ ರೀಡಿಂಗ್ ಯಾವಾಗ್ಲೂ ಕಲೆಕ್ಟಿವ್ ಇರುತ್ತೆ, ಟೈಮ್ಲೆಸ್ ಇರುತ್ತೆ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ. ಮತ್ತೆ ನನ್ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗ ರೆಸೊನೇಟ್ ಆಗುತ್ತೆ. ಆಸ್ ಯೂಶುವಲ್ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ. ಪೈಲ್ 1 ಯಾರು ಸೆಲೆಕ್ಟ್ ಮಾಡ್ಕೋತಿರೋ ಪೈಲ್ 1 ಪೂರ್ತಿ ನೋಡಿ, ಅಥವಾ ಪೈಲ್ 2 ಯಾರು ಸೆಲೆಕ್ಟ್ ಮಾಡ್ಕೋತಿರೋ ಪೈಲ್ 2 ಪೂರ್ತಿ ನೋಡಿ. ಎರಡು ರೆಸೊನೇಟ್ ಆದ್ರೆ ಎರಡು ನೋಡ್ಬೋದು, ಅದು ನಿಮ್ ಚಾಯ್ಸ್. ಬಟ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅದನ್ನ ನೋಡಿ, ಓಕೆನಾ? ಕಂಪ್ಲೀಟ್ ಆಗಿ ಕನ್ಫ್ಯೂಷನ್. ಇವತ್ತಿನ ಟಾಪಿಕ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಕರೆಂಟ್ ಥಾಟ್ಸ್, ಫೀಲಿಂಗ್ಸ್, ಅವ್ರ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಗೈಸ್, ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲಿ ರೀಡಿಂಗ್ಸ್ ಬೇಕು ಅಂದ್ರೆ ವಾಟ್ಸಪ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ, ಓಕೆನಾ ಗೈಸ್? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್, ಓಕೆನಾ? ಫೈಲ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 1. ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ಫೀಲ್ ಮಾಡಿ, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಸ್ ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ವ್ಯಕ್ತಿಯ ಕರೆಂಟ್ ಥಾಟ್ಸ್ ಏನು? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಗೈಸ್. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್. ದಿ ಮೂನ್ ಕಾರ್ಡ್ ಬಂದಿದೆ, 5 ಆಫ್ ಪೆಂಟಕಲ್ಸ್, ಓಕೆ. Judgment, 3 of cups, 6 of pentacles, okay. ತುಂಬಾ ಸೀಕ್ರೆಟ್ಸ್ ಇದೆ ನಿಮ್ ಪರ್ಸನ್, ನಿಮ್ಗೇನು ಹೇಳಿಲ್ಲ. ಸೀಕ್ರೆಟ್ಸ್, ತುಂಬಾ ವಿಷಯಗಳನ್ನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಅವ್ರ ಮೇಲೆ ಅವ್ರಿಗೆ ಡೌಟ್ ಇದೆ, ಡಿಪ್ರೆಷನ್ ಅಲ್ಲಿ ಇದಾರೆ ಕರೆಂಟ್ಲಿ. ಅವ್ರ ಲೈಫಲ್ಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಆಗಿದೆ, ಅವ್ರು ಅನ್ಕೊಂಡೇ ಇರಲ್ಲ ಆ ತರ ಚೇಂಜ್ ಆಗಿದೆ. ಯಾರೋ ಅವ್ರಿಗೆ ಬ್ಯಾಕ್ ಬೈಟ್ ಮಾಡಿದ್ದಾರೆ, ಅವ್ರಿಗೆ ಭಯ ಮತ್ತೆ ಆಂಗ್ಸೈಟಿ ಕಾಡ್ತಿದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಅವ್ರಿಗೆ ಕ್ಲಾರಿಟಿ ಸಿಗ್ತಿಲ್ಲ, ಯಾರ ಕಡೆಯಿಂದನೂ ಹರ್ಟ್ ಆಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ನೀವುನುವೆ. ಅವ್ರ ಇಶ್ಯೂಸ್ನೆಲ್ಲ ನಿಮ್ಗೆ ಹೈಡ್ ಮಾಡ್ತಾರೆ, ಲಾಸ್ ಫೀಲ್ ಮಾಡ್ತಿದ್ದಾರೆ. ಅಂಡ್ ಅವ್ರಿಗೆ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದು ರಿಟರ್ನ್ಸ್ ಬಂದಿರಲ್ಲ. ಸೊ ಈಗ ಈ ಕನೆಕ್ಷನ್ಗೆ ಇನ್ವೆಸ್ಟ್ ಮಾಡಕ್ ಅವ್ರಿಗೆ ಕನ್ಫ್ಯೂಷನ್ ಸ್ಟೇಟ್ ಇದೆ, ಮನ್ಸಿಲ್ಲ ನಿಮ್ ಕನೆಕ್ಷನ್ಗೂ ಇನ್ವೆಸ್ಟ್ ಮಾಡಕ್ಕೆ. ಯಾಕಂದ್ರೆ ತುಂಬಾ ಲೈಫಲ್ಲಿ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ, ಓಕೆನಾ? ಹೆಲ್ತ್ ಇಶ್ಯೂಸ್ ಕಾಣಿಸ್ತಿದೆ, ಮಸಲ್ ವೀಕ್ನೆಸ್ ಆತರ, ಓಕೆ. ಅವ್ರನ್ನ ಯಾರೋ ಬಿಟ್ಟು ಹೋಗಿದ್ದಾರೆ ಗೈಸ್, ಓಕೆ. ಅವ್ರ ಲೈಫಲ್ಲಿ ಬ್ಯಾಡ್ ಲಕ್ ಅನ್ನೋದು ಕಾಡ್ತಾ ಇದೆ. ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಮೆಂಟಲ್ ಕ್ಲಾರಿಟಿ ಇಲ್ಲ, ತುಂಬಾ ಹೆಲ್ಪ್ಲೆಸ್ ಫೀಲ್ ಮಾಡ್ತಿದ್ದಾರೆ. ದೇವ್ರಿಂದ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇದ್ದಾರೆ ದೇವ್ರನ್ನ. ಯಾಕೆ ಅಂದ್ರೆ ಅವರು ಪ್ರಾಬ್ಲಮ್ ಇದ್ದಾಗ ನಿಮ್ಮನ್ ಬಿಟ್ಟು ಹೋಗಿದ್ರು ಅನ್ಸುತ್ತೆ. ಈಗ ಅವರು ಯಾವ ಕನೆಕ್ಷನ್ಗೆ ಅಷ್ಟೊಂದು ಎಫರ್ಟ್ ಹಾಕ್ತಾ ಇದ್ರು, ಆ ವ್ಯಕ್ತಿನೇ ಇವ್ರನ್ನ ಬಿಟ್ಟು ಹೋಗಿರೋ ತರ ಇದೆ. ಅವ್ರಿಗೆ ನಂಬಕ್ಕೆ ಆಗ್ತಿಲ್ಲ. ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ, ಅಥವಾ ಅವ್ರ ಫ್ಯಾಮಿಲಿ ಅವ್ರು ಯಾರ ಕಡೆಯಿಂದ, ಅಥವಾ ಫ್ರೆಂಡ್ಸ್ ಅವ್ರ ಕಡೆಯಿಂದ ತುಂಬಾ ಮೋಸ ಆಗಿದೆ. ಫೈನಾನ್ಷಿಯಲ್ ಸಪೋರ್ಟು ಇಲ್ಲ, ಮನಿ ಲಾಸ್ ಫೇಸ್ ಮಾಡ್ತಿದ್ದಾರೆ. ಅವ್ರ ವರ್ಕ್ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ, ವರ್ಕ್ ಅಲ್ಲೂ ಅವ್ರಿಗೆ ಮೋಸ, ಬ್ಯಾಕ್ ಬೈಟಿಂಗ್ ನಡೀತಿದೆ.
ಬ್ಯಾಡ್ ವರ್ಕಿಂಗ್ ಎನ್ವಿರಾನ್ಮೆಂಟು, ಹೆಲ್ತ್ ಇಶ್ಯೂಸು, ಬ್ಯಾಕ್ ಪೇನು ಆ ಥರ ಕಾಣಿಸ್ತಿದೆ ಗೈಸ್. ಸೊ ಅವ್ರಿಗೆಲ್ಲೋ ಅನ್ನಿಸ್ತಿದೆ ಅವ್ರು ನಿಮ್ಗೆ ನ್ಯಾಯ ಕೊಟ್ಟಿಲ್ಲ, ಅಥವಾ ನಿಮ್ಗೆ ಇದೇ ತರ ಬಿಟ್ಟು ಹೋಗಿದ್ದಕ್ಕೆ ಅವ್ರು ಈ ತರ ಫೇಸ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಯಾಕಂದ್ರೆ ನೋಡಿ, ಜಡ್ಜ್ಮೆಂಟ್ ಯೂನಿವರ್ಸ್ ಅವ್ರಿಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಇದೆಲ್ಲ ಸಫರ್ ಮಾಡ್ತಾ ಇದಾರೆ ಅಂದ್ರೆ ಅವರು ನಿಮ್ ಜೊತೆ ನಡ್ಕೊಂಡಿರೋದೇ ಕಾರಣ. ಓಕೆನಾ? ಕಾರ್ಮಿಕ್ ಲೆಸನ್ಸ್ ನ ಹೇಳ್ತಾ ಇದಾರೆ ಯೂನಿವರ್ಸ್, ಅವರಿಗೆ ಕಲಿಸ್ತಾ ಇದಾರೆ. ಯಾರ್ಗುನು ಆತರ ನಂಬಿರೋರ್ಗೆ ಮೋಸ ಮಾಡ್ಬಾರ್ದು, ಅಥವಾ ಬಿಟ್ಟು ಹೋಗ್ಬಾರ್ದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇಡ್ಬಾರ್ದು, ಸಪರೇಷನ್ ಅಲ್ಲಿ ಇಡಬಾರ್ದು ಅಂತ ಅವ್ರಿಗೆ ಪಾಠ ಕಲಿಸ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಈಗ ಗೊತ್ತಾಗ್ತಿದೆ ಅವ್ರು ಯಾವ ಕನೆಕ್ಷನ್ಗೆ ತುಂಬಾ ಎಫರ್ಟ್ ಹಾಕಿದ್ರು, ತುಂಬಾ ಖುಷಿಯಾಗಿದ್ರು, ತುಂಬಾ ಕೊಟ್ಟಿದ್ರು, ಅವರೇ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಬ್ಯಾಕ್ ಫೈಟ್ ಮಾಡಿದ್ದಾರೆ. ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ, ತುಂಬಾ ಹರ್ಟ್ ಆಗ್ತಿದೆ. ಜೊತೆಗೆ ನಿಮ್ ಜೊತೆನೂ ನೋ ಕಾಂಟ್ಯಾಕ್ಟ್ ಇದೆ. ಸೊ ಇದನ್ನೆಲ್ಲ ಅವ್ರು ನಿಮ್ಮಿಂದ ಹೈಡ್ ಮಾಡ್ತಾ ಇದಾರೆ. ನೋ ಕಾಂಟ್ಯಾಕ್ಟ್ ಸಪರೇಷನ್ ಇರೋದ್ರಿಂದ ನಿಮ್ಮಿಂದ ಹೈಡ್ ಮಾಡ್ತಾ ಇದಾರೆ. ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಬರ್ತಾ ಇದೆ. ನಾನು ಯಾಕೆ ಈ ತರ ಪದೇ ಪದೇ ರಿಪೀಟೆಡ್ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ, ನಿಮ್ಮನ್ನೇ ಯಾವಾಗ್ಲೂ ಬ್ಲೇಮ್ ಮಾಡಿದ್ದಾರೆ ಅವರು, ನಿಮ್ಮಿಂದನೇ ಕನೆಕ್ಷನ್ ಹಿಂಗ್ ಆಗಿದೆ ಅಂತ ನಿಮ್ ಮೇಲೆ ತಪ್ಪು ಹೊರಿಸಿದ್ದಾರೆ. ಬಟ್ ಅದ್ ತಪ್ಪು, ಅವರಿಂದ ಅದಾಗಿದೆ ಅಂತ ಈಗ ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಬರ್ತಿದೆ. ಓಕೆನಾ? ಯಾವಾಗ್ಲೂ ನಿಮ್ಮನ್ನ ಜಡ್ಜ್ ಮಾಡೋದು ಅಥವಾ ಬೇರೆಯವ್ರನ್ನ ಜಡ್ಜ್ ಮಾಡುತ್ತಿದ್ರು, ಈಗ ಅವ್ರನ್ನ ಅವ್ರು ಹೊಗಳ್ಕೊತಿದ್ರು ನಾನು ಮಾಡಿದ್ದೆಲ್ಲ ಸರಿ ಅಂತ. ಬಟ್ ಈಗ ಅವ್ರಿಗೆ ನಂಬಿಕೆ ಬಂದಿದೆ, ದೇವ್ರ ಮೇಲೆ ಮತ್ತೆ ಕರ್ಮದ ಮೇಲೆ ನಂಬಿಕೆ ಬಂದಿದೆ. ಹೌದು, ನಾನೊಬ್ರಿಗೆ ಈ ತರ ಮಾಡಿದ್ರೆ ನನ್ನ ಲೈಫಲ್ಲೂ ಈ ತರ ನಡೆಯುತ್ತೆ ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ನಿಮ್ಮಿಬ್ರು ರಿಲೇಶನ್ಶಿಪ್ ತುಂಬಾ ಡಿಸ್ಟೆನ್ಸ್ ಅಲ್ಲಿದೆ. ಓಕೆನಾ? ಕನೆಕ್ಷನ್ ಅಲ್ಲಿ ತುಂಬಾ ಕಾಂಟ್ಯಾಕ್ಟ್ ಇಲ್ದೇ ಇರೋರು ತುಂಬಾ ಜನ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಇರೋರು, ಸಪರೇಷನ್ ಇರೋರು ತುಂಬಾ ಜನ ಇದ್ದೀರಾ, ಕಡಿಮೆ ಕಮ್ಯುನಿಕೇಶನ್ ಅವರು ತುಂಬಾ ಜನ ಇದ್ದೀರಾ. ಓಕೆನಾ? ಅವ್ರು ನಿಮ್ನೆ ಎಲ್ಲದಕ್ಕೂ ತಪ್ಪಿತಸ್ಥರಾಗಿ ಮಾಡ್ತಿದ್ರು, ಬ್ಲೇಮ್ ಮಾಡ್ತಿದ್ರು. ಬಟ್ ಈಗ ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಬಂದಿದೆ. ಇಲ್ಲ, ಈ ಕನೆಕ್ಷನ್ ನಾನ್ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಟ್ಟಿಲ್ಲ, ನಾನು ಎಫರ್ಟ್ ಹಾಕಿಲ್ಲ, ನಾನ್ ತಪ್ಪು ಮಾಡಿದೀನಿ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಸೊ ಇನ್ಮೇಲಾದ್ರೂನು ದೇವ್ರ ಮೇಲ್ ಭಯ ಶುರು ಆಗಿದೆ, ಕರ್ಮಗಳ ಮೇಲ್ ಭಯ ಶುರು ಆಗಿದೆ. ನಾವು ಮಾಡಿದ್ ನಮ್ಗೆ ವಾಪಸ್ ಸಿಗುತ್ತೆ ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಸೊ ಅವರು ನಿಮ್ಗೆ ನ್ಯಾಯ ಕೊಡ್ಬೇಕು ಅಂತ ಅನ್ನಿಸ್ತಿದೆ. ಓಕೆನಾ? ಅಂಡ್ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ. ಹೌದಲ್ವಾ, ಅವ್ರು ಹೇಳಿದ್ ಸರಿ ಅಲ್ವಾ, ನಾನೇ ತಪ್ಪು ಡೆಸಿಷನ್ ತಕೊಂಡೆ, ನಾನೇ ಈ ತರ ಮಾಡ್ದೆ, ಅವ್ರ ಮೇಲೆ ಬ್ಲೇಮ್ ಮಾಡ್ದೆ, ಅವ್ರು ಕರೆಕ್ಟ್, ಆತರ ಇವ್ಯಾಲ್ಯೂಯೇಟ್ ಮಾಡ್ತಾ ಇದಾರೆ ಕರೆಂಟ್ಲಿ. ಮತ್ತೆ ಹೀಲ್ ಆಗ್ತಾ ಇದಾರೆ, ಈ ನೋವಿಂದ ಆಚೆ ಬರ್ತಾ ಇದಾರೆ. ಓಕೆ, ಯಾರಿಂದ ನೋವಾಯ್ತೋ ಅವರಿಂದ ಆಚೆ ಬರ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಸುಮಾರು ಜನಕ್ಕೆ. ಥರ್ಡ್ ಪಾರ್ಟಿ ಅಂದ್ರೆ ರೊಮ್ಯಾಂಟಿಕ್ ಪಾರ್ಟ್ನರೇ ಆಗ್ಬೇಕಾಗಿಲ್ಲ, ಫ್ರೆಂಡ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಆರ್ ಜಾಬ್ ಇರ್ಬೋದು. ಓಕೆನಾ? ತುಂಬಾ ಬಿಗ್ ಫ್ರೆಂಡ್ ಸರ್ಕಲ್ ಇದೆ ಅವ್ರಿಗೆ, ಪಾರ್ಟೀಸ್ ಎಲ್ಲ ಎಂಜಾಯ್ ಮಾಡಿದ್ದಾರೆ. ಬಟ್ ಅವ್ರಗಳ ಕಡೆಯಿಂದನೂ ಬ್ಯಾಕ್ ಬೈಟ್ ಆಗಿರ್ಬೋದು. ಸೊ ಈಗ ಅವ್ರಿಗೆ ಅಷ್ಟು ಫ್ರೆಂಡ್ ಸರ್ಕಲ್ ಇಲ್ಲ, ಕಡಿಮೆ ಆಗಿದೆ. ಓಕೆ, ಅವ್ರಿಗೆ ಇನ್ಸೆಂಟಿವ್ಸ್ ಅದೆಲ್ಲ ಜಾಸ್ತಿ ಆಗುತ್ತೆ. ಅವ್ರ ಕೆರಿಯರ್ ಅಲ್ಲಿ ಗ್ರೋತ್ ಕಾಣಿಸ್ತಾ ಇದೆ, ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಅವರಿಗೆ. ಅವ್ರು ತುಂಬಾ ಖುಷಿಯಾಗಿದ್ರು ಮುಂಚೆ ನೀವ್ ಇಲ್ದೇನೆ, ಬಟ್ ಈಗಿಲ್ಲ. ಈಗ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ ಜೊತೆ ರೊಮ್ಯಾಂಟಿಕ್ ಮೂಮೆಂಟ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅವ್ರ ಜೊತೆ ಎಷ್ಟೇ ಜನ ಇರ್ಲಿ, ನಿಮ್ ಜೊತೆ ಫೀಲ್ ಆದಂಗ ಅವ್ರಿಗೆ ಈಗ ಯಾರ ಜೊತೆನೂ ಫೀಲ್ ಆಗ್ತಿಲ್ಲ. ಮುಂಚೆ ಓಕೆ, ಅವ್ರು ಖುಷಿಯಾಗಿದ್ರು, ಇರ್ಬೋದು, ನಾನು ಇವ್ರದೇ ಎಲ್ಲ ತಪ್ಪು, ಇವರೇ ಎಲ್ಲ ಹಿಂಗ್ ಮಾಡಿದ್ದು, ಇವರಿಂದಾನೇ ಈ ಕನೆಕ್ಷನ್ ಪ್ರಾಬ್ಲಮ್ ಆಗಿದ್ದು ಅಂತಿತ್ತು. ಬಟ್ ಈಗ ಅವ್ರಿಗೆ ಅವರ ತಪ್ಪಿನ ಅರಿವಾಗಿದೆ, ಸೆಲ್ಫ್ ಅವೇರ್ನೆಸ್ ಬಂದಿದೆ. ಓಕೆನಾ? ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಬಟ್ ನೀವ್ ಅಂದಾಗ ಎಮೋಷನಲ್ ಆಗ್ತಾರೆ. ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ಗೆ ಎಲ್ಲ ಪ್ರೊವೈಡ್ ಮಾಡ್ಬೇಕು, ನಿಮಗ್ ನ್ಯಾಯ ಕೊಡ್ಬೇಕು, ನಿಮ್ ಲೈಫ್ ಅಲ್ಲಿ ಅವ್ರು ಪ್ರೊವೈಡರ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಅಂಡ್ ವೆಲ್ತಿ ಕೂಡ ಅವರು, ಅಂದ್ರೆ ಈಗಿನ ಪರಿಸ್ಥಿತಿಲಿ ಅವ್ರಿಗೆ ಎಕನಾಮಿಕಲ್
ಕಂಡೀಷನ್ ತುಂಬಾ ಬ್ಯಾಡ್ ಅಂತೇನಿಲ್ಲ. ಸೊ ಅವ್ರು ನಿಮ್ಗೆ ಪ್ರೊವೈಡ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಯಾಕಂದ್ರೆ ಯಾವಾಗ್ಲೂ ಅವ್ರು ನಿಮ್ ಹತ್ರ ಈಸ್ಕೊಂಡಿದ್ದಾರೆ ಹೊತ್ತು ಅವ್ರು ಯಾವಾಗ್ಲೂ ಕೊಟ್ಟಿಲ್ಲ. ಸೊ ಈಗ ಕೊಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಅನ್ಸಿದೆ. ಅಂಡ್ ಈ ಕನೆಕ್ಷನ್ಗೆ ನ್ಯಾಯ ಕೊಡ್ಬೇಕು, ನಾನ್ ತಪ್ಪು ಮಾಡ್ದೆ, ನಾನ್ ನ್ಯಾಯವಾಗಿ ನಡ್ಕೊಂಡಿಲ್ಲ ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಓಕೆ, ಅವರು ಈ ಬ್ಯಾಕ್ ಫೈಟ್ ಅಥವಾ ಯಾರ್ ಮೋಸ ಮಾಡಿದ್ರು ಅದರಿಂದ ಆಚೆ ಬರ್ತಾ ಇದಾರೆ, ಹೀಲ್ ಆಗಿ ರಿಕವರ್ ಆಗ್ತಿದ್ದಾರೆ. ರಿಕವರ್ ಆಗಿ ನಿಮ್ಮ ಹತ್ರ ಬರ್ಬೇಕು, ನಿಮಗ್ ಪ್ರೀತಿ ಕೊಡ್ಬೇಕು, ನಿಮಗ್ ನ್ಯಾಯ ಕೊಡ್ಬೇಕು. ಇಷ್ಟು ದಿನ ಏನು ಅವ್ರು ನಿಮ್ನ ಬ್ಲೇಮ್ ಮಾಡ್ತಿದ್ರು ಅದ್ ತಪ್ಪು ಅಂತ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಗೈಸ್. ಓಕೆನಾ? ಎಷ್ಟು ಜನ ನೀವು ಕಾಯ್ತಿದ್ರಿ ಅವ್ರಿಗೆ ಗೊತ್ತಾಗ್ಲಿ ಅವ್ರು ಏನ್ ತಪ್ಪು ಮಾಡ್ತಿದಾರೆ ಅಂತ. ಆ ಸೆಲ್ಫ್ ಅವೇರ್ನೆಸ್ ಅವ್ರಿಗೆ ಬಂದು ಹೀಲ್ ಆಗ್ತಾ ಇದಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಫೈಲ್ 1 ಪರ್ಸನ್ ಬಗ್ಗೆ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ, ಫೀಲಿಂಗ್ಸ್ ಅವ್ರ ಕರೆಂಟ್ ಥಾಟ್ಸ್. ಓಕೆ, 5 ಆಫ್ ವಾಂಡ್ಸ್ ಬಂದಿದೆ ಗೈಸ್, ದಿ ಫೂಲ್ ಕಾರ್ಡ್, ನೈಟ್ ಆಫ್ ಪೆಂಟಕಲ್ಸ್, 7 ಆಫ್ ವಾಂಡ್ಸ್, ದಿ ಎಂಪ್ರೆಸ್. ಗೈಸ್ 5 ಆಫ್ ವಾಂಡ್ಸ್ ಕಾರ್ಡ್ಸ್ ಬಂದಿದೆ. ಯಾವಾಗ್ಲೂ ನೀವ್ ಅವ್ರಿಗೆ ಕೊಡ್ತಾ ಇದ್ರಿ. ಓಕೆನಾ? ಯು ಆರ್ ಎ ಗಿವರ್. ಬಟ್ ಅವ್ರಿಗೇನಾಗಿದೆ, ಬೇರೆಯವ್ರಿಗೆ ಕೊಡೋದೇ ಆಗಿದೆ. ಯಾವತ್ತೂ ಈಸ್ಕೊತಾ ಇದ್ರು. ಬಟ್ ನೋಡಿ ಇಲ್ಲಿ ಅವ್ರೊಬ್ರೆ ಪ್ರೊವೈಡರ್, ಅವ್ರೊಬ್ರು ಕೊಡ್ತಾ ಇದಾರೆ, ತಗೊಳೋರು ತುಂಬಾ ಜನ ಇದ್ದಾರೆ. ಓಕೆನಾ? ತುಂಬಾ ಜನ ಇದಾರೆ ಅವ್ರ ಹತ್ರ ತಗೊಳೋರು. ಸೊ ಅವ್ರಿಗೆ ಓಡಿ ಓಡಿ ಸುಸ್ತಾಗ್ತಿದೆ. ಈ ಪಿಕ್ಚರ್ ಅಲ್ಲಿ ನೋಡಿ, ಆ ಪರ್ಸನ್ಗೆ ಓಡಿ ಓಡಿ ಸುಸ್ತಾಗ್ತಿದೆ. ಸೊ ಅವ್ರಿಗೆ ಲೈಫ್ ಅಲ್ಲಿ ಎಲ್ಲ ಈಸ್ಕೊಳ್ಳೋರೆ ಆದ್ರು ಕೊಡೋರು ಯಾರು ಇಲ್ಲ ನಿಮ್ ತರ. ಸೊ ಅವ್ರಿಗೆ ಅರ್ಥ ಆಗಿದೆ. ಅದ್ರ ಜೊತೆ ಯಾರೋ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ತುಂಬಾ ನಂಬ್ದವ್ರು. ಅವ್ರು ತುಂಬಾ ಯಾರು ಕೊಟ್ಟಿದ್ರು ಅವರೇ ಬಿಟ್ಟು ಹೊಟ್ಟೋಗಿದ್ದಾರೆ, ಅಥವಾ ಫಿಸಿಕಲಿ ಜೊತೆಲಿದ್ರು ಎಮೋಷನಲಿ ಡಿಟ್ಯಾಚ್ ಆಗಿದ್ದಾರೆ. ಸೊ ಅವ್ರಿಗೆ ಈಗ ನಿಮ್ಮ ಅರಿವು, ನಿಮ್ಮ ಬೆಲೆ ಗೊತ್ತಾಗ್ತಿದೆ. ನೋಡಿ ಇಲ್ಲಿ ಹೆಂಗೆ ಸ್ಟ್ರೈನ್ ಆಗಿದೆ, ಅವ್ರಿಗೆಲ್ಲ ಕೊಟ್ಟು ಎಲ್ಲಾರ್ಗು ಓಡಿ ಓಡಿ ಪ್ರೊವೈಡ್ ಮಾಡಿ ಅವ್ರಿಗೆ ಎಷ್ಟು ಟಯರ್ಡ್ ಫೀಲ್ ಮಾಡ್ತಿದ್ದಾರೆ. ಆದ್ರೆ ನೀವ್ ಯಾವತ್ತೂ ಅವ್ರಿಗೆ ಕೊಟ್ಟಿದ್ದೀರಾ, ನೀವ್ ಯಾವತ್ತೂ ಅವ್ರಿಗೆ ಈ ತರ ಟೆನ್ಷನ್ ಟಯರ್ಡ್ನೆಸ್ ಕೊಟ್ಟಿಲ್ಲ. ಅಂಡ್ ನೀವ್ ಯಾವತ್ತೂ ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಜಾಸ್ತಿ ಈ ತರ. ಸೊ ಅವ್ರಿಗೀಗ ನಿಮ್ಮ ಬೆಲೆ ಗೊತ್ತಾಗಿದೆ. ಓಕೆನಾ? ನಿಮ್ ಕಡೆ ಬರಕ್ಕೆ ರಿಸ್ಕ್ ಅಂತ ಅವ್ರಿಗೆ ಅನ್ನಿಸ್ತಿದೆ. ನಿಮ್ ಕಡೆ ಈಗ ಬರಕ್ ರಿಸ್ಕ್, ನೀವ್ ಎಕ್ಸೆಪ್ಟ್ ಮಾಡ್ತಿರೋ ಇಲ್ವೋ? ಯಾಕಂದ್ರೆ ನೀವು ಪ್ರಾಬ್ಲಮ್ ಇದ್ದಾಗ ಅವರು ಬಿಟ್ಟು ಹೋಗಿದ್ದಾರೆ ಅಥವಾ ಮುನ್ಸ್ಕೊಂಡಿದ್ದಾರೆ. ಈಗ ಹೆಂಗ್ ಬರ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ, ರಿಸ್ಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆಕ್ಷನ್ ತಗೋಬೇಕು ಅನ್ಕೋತಾರೆ, ಬಟ್ ರಿಸ್ಕ್ ಆಗುತ್ತೆ ಅನ್ಕೋತಾರೆ. ನಾನು ಎಷ್ಟು ತುಂಬಾ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಿದೆ ಅಲ್ವಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಅಂಡ್ ನೋಡಿ ಇಲ್ಲಿ ಮ್ಯಾಪ್ ಇದೆ, ನಿಮ್ ಕಡೆ ಹೇಗ್ ಬರೋದು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನಿಮಗ್ ಗೊತ್ತಿಲ್ದಂಗೆ ಹ್ಯಾಟ್ ಹಾಕೊಂಡಿದ್ದಾರೆ, ನಿಮ್ಗೆ ಅವ್ರು ಕಾಣಿಸಲ್ಲ. ಹಿಂಗ್ ಪೇಪರ್ ಹಿಂಗ್ ಮರೆ ಮಾಡ್ಕೊಂಡು ನಿಮ್ನ ಎಲ್ಲಾದ್ರೂ ಇದ್ರೆ ನಿಮ್ನ ನೋಡೋದು, ಆತರ ಎಲ್ಲ ಮಾಡ್ತಾರೆ. ನಿಮ್ನ ಸ್ಟಾಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡೋದು, ಅಥವಾ ವಾಟ್ಸಪ್ ಅಲ್ಲಿ ಸ್ಟಾಕ್ ಮಾಡೋದು, ಫೇಸ್ಬುಕ್ ಅಕೌಂಟ್ ಚೆಕ್ ಮಾಡೋದು, ಬೇರೆ ಅನ್ನೋನ್ ಅಕೌಂಟ್ ಇಂದ ನಿಮ್ನ ಚೆಕ್ ಮಾಡೋದು, ಆತರ ಎಲ್ಲ ಮಾಡ್ತಾರೆ. ಅಂಡ್ ತುಂಬಾ ಅಟ್ರಾಕ್ಷನ್ ಕಾಣಿಸ್ತಿದೆ ನಿಮ್ ಕಡೆ, ನಿಮ್ ಬಗ್ಗೆನೆ ಅವ್ರಿಗೆ ಜಾಸ್ತಿ ಯೋಚನೆ ಇದೆ. ಬಟ್ ಅದನ್ನ ಹೈಡ್ ಮಾಡ್ತಾರೆ, ನಿಮಗ್ ಗೊತ್ತಾಗಲ್ಲ ಅವ್ರು ನೋಡ್ತಾ ಇರೋದು ಅಥವಾ ನಿಮ್ನ ಅಬ್ಸರ್ವ್ ಮಾಡ್ತಿರೋದು. ಅವ್ರಿಗೆ ನಿಮ್ ಕಡೆ ಬರಕ್ ಇಷ್ಟ, ಬಟ್ ರಿಸ್ಕ್ ಇದೆ, ರಿಸ್ಕ್ ತಗೋಬೇಕು ಅವರು. ಮತ್ತೆ ಅವ್ರ ಲೈಫ್ ಅಲ್ಲಿ ಏನೇನ್ ಬ್ಯಾಗೇಜಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಅದನ್ನು ಜೊತೆಲಿ ತಗೊಂಡ್ ಬರ್ಬೇಕಾಗತ್ತೆ. ಅವ್ರು ಅದನ್ನೆಲ್ಲ ಬಿಟ್ಟು ಬರಕ್ ಆಗಲ್ಲ ಅವ್ರಿಗೆ. ಈ ರೆಸ್ಪಾನ್ಸಿಬಿಲಿಟೀಸ್ ನ ಜೊತೆಲಿ ತಗೊಂಡ್ ಬರ್ಬೇಕು ಅವ್ರು ನಿಮ್ ಕಡೆ ಬರ್ಬೇಕು ಅಂದ್ರೆ. ಸೊ ನೀವ್ ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಡೌಟ್ ಇದೆ. ಸೊ ಹೆಂಗೆ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಎಂಪ್ರೆಸ್, ನೀವೀಗ ಎಂಪ್ರೆಸ್ ಎನರ್ಜಿಲಿ ಇದ್ದೀರಾ. ನೀವು ನಿಮ್ಮ ಲೈಫ್ ಅಲ್ಲಿ ನೆಮ್ಮದಿಯಾಗಿದ್ದೀರಾ. ನೀವು ಸೆಲ್ಫ್ ಲವ್ ಮಾಡ್ಕೊಂಡು, ಸೆಲ್ಫ್ ಕೇರ್ ಮಾಡ್ಕೊಂಡು ನೀವು ಚೆನ್ನಾಗಿದ್ದೀರಾ. ಅಂಡ್ ನೀವು ಬೇರೆಯವ್ರಿಗೆ ಪ್ರೊವೈಡ್ ಮಾಡೋ ತರಾನು ಇದ್ದೀರಾ. ಓಕೆನಾ? ನೀವ್ ಯಾರ ಕೈಲೂ ಇಸ್ಕೊಳ್ಳೋ ತರ ಇಲ್ಲ, ನೀವು ಬೇರೆಯವ್ರಿಗೆ ಪ್ರೊವೈಡ್ ಮಾಡೋ ತರ ಇದ್ದೀರಾ. ನಿಮ್ನ ಆ ತರ ನೋಡ್ತಾರೆ, ನಿಮ್ನ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ನೀವು ತುಂಬಾ ಕೇರಿಂಗು, ನೀವು ಹುಡುಗ ಆಗಿದ್ರು ನೀವು ತುಂಬಾ ಮದರ್ಲಿ ನೇಚರ್, ತುಂಬಾ ಕೇರಿಂಗ್ ಪರ್ಸನ್ ಅಂತ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ. ಅಂಡ್ ನೋಡಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಅಂಡ್ ನಿಮ್ನ ನೇಚರ್ಗೆ ಹೋಲಿಸ್ತಾರೆ ಅವರು, ನಿಮ್ನ ಪ್ರಕೃತಿಗೆ ಹೋಲಿಸ್ತಾರೆ. ನೀವು ಅಷ್ಟು ಗಿವರ್,
ಗಿವಿಂಗ್ ನೇಚರ್ ಅಂತ ಅವ್ರಿಗೆ ಅನ್ಸುತ್ತೆ. ಅವ್ರ ತಾಯಿ ಕಂಪೇರ್ ಮಾಡ್ಕೋತಾರೆ. ನೀವು ಅವ್ರು ಯಾರೇ ಇರ್ಬೋದು, ನಮ್ ತಾಯಿನೂ ಹಿಂಗ್ ಕೇರ್ ಮಾಡ್ತಿದ್ರಲ್ವಾ, ಇವರು ಹಿಂಗೆ ಕೇರ್ ಮಾಡ್ತಾರಲ್ವಾ ಅನ್ನೋದು ಅವ್ರಿಗೆ ಜಾಸ್ತಿ ಅನ್ನಿಸ್ತಿದೆ. ಓಕೆನಾ. ಥರ್ಡ್ ಪಾರ್ಟಿ ಸಿಚುವೇಶನ್ ನಂಗೆ ಪದೇ ಪದೇ ಕಾಣಿಸ್ತಿದೆ. ಥರ್ಡ್ ಪಾರ್ಟಿ ಒಬ್ರು ಇದಾರೆ ಅವ್ರ ಲೈಫಲ್ಲಿ. ಸೊ ಅವ್ರ ಕಡೆಯಿಂದಾನೇ ಇವ್ರಿಗೆ ಮೋಸ ಆಗಿರೋದು. ಯಾರ್ಯಾರ ಥರ್ಡ್ ಪಾರ್ಟಿ ಇದಾರೆ, ಥರ್ಡ್ ಪಾರ್ಟಿ ಕಡೆಯಿಂದ ಮೋಸ ಆಗಿದೆ, ಅಥವಾ ಅವರ ಮಗುವಿನ ತಾಯಿಯಿಂದ ಮೋಸ ಆಗಿದೆ ಅಂತ ಹೇಳ್ಬೋದು ಹುಡುಗರಾದ್ರೆ. ಲೇಡೀಸ್ ಆದ್ರೆ ಒಟ್ನಲ್ಲಿ ಥರ್ಡ್ ಪಾರ್ಟಿಯಿಂದನೇ ಮೋಸ ಆಗಿದೆ. ಓಕೆನಾ. ಸೊ ಅವ್ರ ಲೈಫಲ್ಲಿ ಯಾರು ಇರ್ತಾರೆ, ಇನ್ನೊಬ್ರು ಇದ್ರು ನೀವಲ್ದೇನೆ, ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ. ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಅಂಡ್ ನೀವ್ ಇಲ್ದೇ ಇದ್ರೆ ಅವ್ರಿಗೆ ಕತ್ಲೆ ಅಂತ ಫೀಲ್ ಆಗ್ತಿದೆ. ನೋಡಿ, ಇಲ್ಲಿ ಸನ್ ಸೆಟ್ ಆಗ್ತಿದೆ, ಅಂದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ, ಸನ್ ರೈಸ್ ಕಾಣಿಸ್ತಿಲ್ಲ, ಸನ್ ಸೆಟ್ ಆಗ್ತಿದೆ. ಸೊ ನನಗ್ ಅನ್ನಿಸ್ತಿರೋದು, ನೀವ್ ಬಂದ್ರೆ ಅವ್ರ ಲೈಫಲ್ಲಿ ಸನ್ ರೈಸ್ ಆಗುತ್ತೆ, ನೀವ್ ಬಂದ್ರೆ ಅವ್ರಿಗೆ ಸನ್ ರೈಸ್ ಆಗುತ್ತೆ. ಅಂಡ್ ಈಗ ಕತ್ಲೆ ಇದೆ ಕರೆಂಟ್ಲಿ ಅವ್ರ ಲೈಫಲ್ಲಿ ಅಂತ ಅನ್ನಿಸ್ತಿದೆ ನನಗೆ. ಸೊ ನಿಮ್ ಕಡೆ ಹೇಗ್ ಬರೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಪ್ಲೀಸ್. 3 ಆಫ್ ವಾಂಡ್ಸ್, ಥರ್ಡ್ ಪಾರ್ಟಿ ಸಿಚುವೇಶನ್. ಅವರು ಆ ಸಿಚುವೇಶನ್ ಅಲ್ಲಿ ಖುಷಿಯಾಗಿಲ್ಲ. ಈಗ ಯಾವ್ದು ಕರೆಂಟ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದಾರೆ, ಆ ಸಿಚುವೇಶನ್ ಅಲ್ಲಿ ಖುಷಿ ಇಲ್ಲ ಅವ್ರಿಗೆ. ನಿಮ್ ಕಡೆ ಬರಕ್ ಯೋಚನೆ ಮಾಡ್ತಿದ್ದಾರೆ, ಬಟ್ ಬಂದ್ರೆ ರಿಸ್ಕ್ ಆಗುತ್ತೆ. ಏನ್ ಮಾಡೋದು ಅಂತ. ಮೂನ್ ಕಾರ್ಡ್ ಮತ್ತೆ ರಿಪೀಟ್ ಆಯ್ತು. ಕನ್ಫ್ಯೂಷನ್, ಏನ್ ಮಾಡ್ಲಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಇನ್ನೊಬ್ರು ವ್ಯಕ್ತಿ ಅವ್ರ ಲೈಫಲ್ಲಿ ಇದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ಕಣ್ ತಪ್ಸಿ ಅಥವಾ ಅವ್ರ ಮೋಸ ಮಾಡಿದ್ದಾರೆ ಇವ್ರಿಗೆ ಆಲ್ರೆಡಿ. ಅವ್ರನ್ನ ಬಿಟ್ಟು ನಾನ್ ಹೇಗ್ ಬರ್ಲಿ ಅನ್ನೋದು ಅವ್ರ ಮನ್ಸಿಗೆ ತುಂಬಾ ಕಾಡ್ತಿದೆ. ಹೆಂಗ್ ಬರ್ಲಿ, ಅವ್ರು ಡಾಮಿನೇಟ್ ಇದ್ದಾರೆ. ಅವ್ರು ಯಾರೇ ಇರ್ಬೋದು, ಥರ್ಡ್ ಪಾರ್ಟಿ ವೆರಿ ಡಾಮಿನೇಟ್ ಇದ್ದಾರೆ. ಅವ್ರು ಬಿಟ್ಟು ಹೋಗಿರೋದು ಅಂದ್ರೆ ಮೆಂಟಲಿ ಬಿಟ್ಟು ಹೋಗಿದ್ದಾರೆ, ಫಿಸಿಕಲಿ ಅವ್ರ ಜೊತೆನೆ ಇದ್ದಾರೆ. ಸೊ ಅವ್ರ ಕಣ್ ತಪ್ಸಿ ಹೇಗ್ ಬರೋದು, ಕತ್ಲೆಯಿಂದ ಬೆಳಕಿಗೆ ಹೇಗ್ ಬರೋದು ಅಂತ ಯೋಚನೆ ಮಾಡ್ತಿದ್ದಾರೆ. 4 ಆಫ್ ವಾಂಡ್ಸ್, ಮಿರರಿಂಗ್ ಎನರ್ಜಿ ಕಾಣಿಸ್ತಿದೆ. ನೀವೇನ್ ಯೋಚನೆ ಮಾಡ್ತೀರಾ ಅವರು ಅದನ್ನೇ ಯೋಚನೆ ಮಾಡ್ತಾರೆ, ನೀವ್ ಏನ್ ಥಿಂಕ್ ಮಾಡ್ತಿದ್ದೀರಾ ಅವರು ಅದನ್ನೇ ಥಿಂಕ್ ಮಾಡ್ತಾರೆ. ಮಿರರಿಂಗ್ ಎನರ್ಜಿ ಕಾಣಿಸ್ತಿದೆ ನನ್ಗೆ. ಓಕೆನಾ. ಅಂಡ್ ಅವ್ರ ಮನೇಲಿ ಏನಾದ್ರು ಸೆಲೆಬ್ರೇಷನ್ ನಡೀತಿರ್ಬೋದು, ಫಂಕ್ಷನ್ ಆತರ ಏನಾದ್ರು ನಡೀತಿರ್ಬೋದು. ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ಅವ್ರಿಗೆ ತುಂಬಾ ಅನ್ಸುತ್ತೆ, ಆದ್ರೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಡಿಸಿಷನ್ ಮೇಕಿಂಗ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಸುತ್ತೆ, ಬಟ್ ಆಗ್ತಿಲ್ಲ. ಅವ್ರ ಏನಾದ್ರು ಬಂದ್ರೆ ಸ್ವಲ್ಪ ಜಗಳ, ಗಲಾಟೆ, ಆರ್ಗ್ಯುಮೆಂಟ್ಸ್ ಆಗ್ಬೋದು ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಈವನ್ ನಿಮ್ ಮನೆಯವರು ಅಥವಾ ಅವ್ರ ಮನೆಯವರು ಈ ತರ ಕ್ಲಾಶಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಸೊ ಅವ್ರನ್ನ ಅವರು ಹಿಂದಕ್ ತಳ್ತಾ ಇದಾರೆ, ಹಿಂದೇಟ್ ಆಗ್ತಾ ಇದಾರೆ, ಅವ್ರಿಗೆ ಎಷ್ಟೇ ಫೀಲಿಂಗ್ಸ್ ಇದ್ರು. 4 ಆಫ್ ಪೆಂಟಕಲ್ಸ್, ನಿಮ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ನೀವ್ ಅವ್ರ ಲೈಫಿಗೆ ಬೇಕು, ನಿಮ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಭಯ, ತುಂಬಾ ಪೊಸೆಸಿವ್. ಮತ್ತೆ ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅಂಡ್ ನಿಮ್ನ ಬಚ್ಚಿಟ್ಕೋಬೇಕು, ನಿಮ್ನ ಅವ್ರ ಲೈಫಿಗೆ ಹೆಂಗಾದ್ರೂ ಮಾಡಿ ಕರ್ಕೊ ಬರ್ಬೇಕು ಅನ್ನೋ ಫೀಲಿಂಗ್ಸ್ ಜಾಸ್ತಿ ಕಾಣಿಸ್ತಿದೆ. ಸ್ವಲ್ಪ ಮನಿ ಕಡೆನೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅವ್ರಿಗೆ. ದುಡ್ಡನ್ನ ಸೇವ್ ಮಾಡ್ಬೇಕು ಅನ್ನೋದು ತುಂಬಾ ಇದೆ. ಅವ್ರ ನೈಟ್ ನಿದ್ರೆ ಮಾಡ್ತಾ ಇಲ್ಲ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅಂಡ್ ನಿದ್ರೆ ಬರ್ತಾ ಇಲ್ಲ ಅವ್ರಿಗೆ, ನಿಮ್ ಜೊತೆ ಕಳ್ದಿರುವಂತ ಕ್ಷಣಗಳು ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ ತುಂಬಾ ಜನ. ಸೊ ಆ ಸಿಚುವೇಶನ್ ಇಂದ ಹೆಂಗ್ ಆಚೆ ಬರ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಐ ಕ್ರೈ ಅಟ್ ನೈಟ್. ನಾನು ಆಗ್ಲೇ ಹೇಳ್ದೆ ಅಲ್ವಾ ಗೈಸ್, ಅವ್ರು ನೈಟ್ ಹೊತ್ತು ನಿದ್ರೆ ಮಾಡ್ತಿಲ್ಲ ಅಂತ. ಅವ್ರು ಅಳ್ತಾರೆ, ನೈಟ್ ಹೊತ್ತು ನಿದ್ರೆ ಬರ್ತಿಲ್ಲ. ಕ್ಲಾರಿಟಿ ಸಿಕ್ತಾ? ಅವ್ರು ನಿಮ್ನ ಎಷ್ಟ್ ಮಿಸ್ ಮಾಡ್ಕೋತಿದ್ದಾರೆ ಅಂತ. ನನ್ ಪ್ರೆಡಿಕ್ಷನ್ ಕರೆಕ್ಟಾ ನಾನು ಹೇಳಿದ್ದು? ಪಕ್ಕಾ. ಅವರು ನೈಟ್ ಹೊತ್ತು ಮಲ್ಗಲ್ಲ, ಡಿಸ್ಟರ್ಬ್ ಸ್ಲೀಪ್, ಅಳ್ತಾರೆ ನಿಮ್ನ ನೆನ್ಸ್ಕೊಂಡು. ನಾನು ಆಗ್ಲೇ ಹೇಳ್ದೆ ಅವ್ರು ಹೀಲ್ ಆಗ್ತಿದ್ದಾರೆ ಅಂತ. ಕನ್ಫರ್ಮೇಶನ್, ಡಬಲ್ ಕನ್ಫರ್ಮೇಶನ್ ಅಂಡ್ ರೆಪಿಟೇಷನ್. ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್. ನಾನು ಫಸ್ಟ್ ನಾನು ಏನ್ ತಪ್ಪು ಮಾಡಿದೀನಿ ಅದನ್ನ ನೋಡ್ಕೋಬೇಕು ಅಂತ ಬರ್ತಿದೆ. ಸೆಲ್ಫ್ ಅವೇರ್ನೆಸ್ ಗೈಸ್. ಓಕೆನಾ. ಡಬಲ್ ಟ್ರಿಬಲ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಅವ್ರಿಗೆ ಸಿಚುವೇಶನ್ ಅಲ್ಲಿ ಇರಕ್ ಇಷ್ಟ ಇಲ್ಲ. ನಾನು ಆಗ್ಲೇ ಹೇಳ್ದೆ ಇಲ್ಲಿ ಈ ಕಾರ್ಡಲ್ಲಿ ಅವ್ರಿಗೆ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಆ ಸಿಚುವೇಶನ್ ಇಂದ ಆಚೆ ಬರ್ಬೇಕು ಅಂತ. ಅದೇ ಕಾರ್ಡು
ಡಬಲ್ ಕನ್ಫರ್ಮೇಶನ್. ಓಕೆನಾ? ಈ ಸಿಚುವೇಶನ್ ನಂಗೆ ಇರಕ್ ಆಗ್ತಿಲ್ಲ ಅಂತ ಗೈಸ್ ನಾನು ಹೇಳಿದ್ದೆ ಮೆಸೇಜಸ್ ಕಾರ್ಡಿಂದ ರಿಪೀಟ್ ಆಗ್ತಿದೆ. ಸೊ ಯೂನಿವರ್ಸ್ ಏಂಜಲ್ಸ್ ನನಗೆ ಕನ್ಫರ್ಮೇಶನ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್. ಓಕೆನಾ? ನಾನು ಏನು ಹೇಳಿದೆ ಅದು ಕನ್ಫರ್ಮೇಶನ್ ಸಿಕ್ತಾ? ನಿಮ್ಗೂ ಅದು ಡಬಲ್ ಕನ್ಫರ್ಮೇಶನ್. ಓಕೆನಾ? ನೋ ಡೌಟ್. ನಾನು ಅವಾಗ್ಲೇ ಏನ್ ಹೇಳ್ದೆ ನಿಮ್ಗೆ, ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅದು ಅರಿವಿಲ್ದೇನೆ ನಿನ್ ಮೇಲೆ ಹೇಳ್ತಾರೆ, ನಿನ್ ಮೇಲೆ ಬ್ಲೇಮ್ ಮಾಡ್ತಿದ್ರು ಅಂತ. ಈಗ ಅವ್ರಿಗೆ ಅನ್ಸಿದೆ, ಅವ್ರು ಹೀಲ್ ಆಗ್ತಿದ್ದಾರೆ, ನಂದೇ ತಪ್ಪಿದೆ ಬಟ್ ನಾನು ಅವ್ರನ್ನ ಬ್ಲೇಮ್ ಮಾಡ್ದೆ ಅಂತ. ಸೊ ನಾನ್ ಡಿಫ್ರೆಂಟ್ ಪರ್ಸನ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತಿದೆ. ರಿಪಿಟೇಷನ್ ಮೆಸೇಜು, ಐ ಲಾಂಗ್ ಫಾರ್ ಯುವರ್ ಕಿಸ್. ನಿಮ್ಮ ಕಿಸ್ಗೋಸ್ಕರ ಅವರು ತುಂಬಾ ಮಿಸ್ ಮಾಡ್ಕೋತಾರೆ. ಓಕೆನಾ? ನಿಮ್ ಕಿಸ್ ಕೊಡ್ಬೇಕು ಅಂತ. ಕರೆಂಟ್ಲಿ ಅವ್ರಿಗೆ ಅಷ್ಟು ಫಿಸಿಕಲ್ ಅಟ್ರಾಕ್ಷನ್ ನನಗೆ ಕಾಣಿಸ್ತಿದೆ. ಕಿಸ್ ಅಂದ್ರೆ ರೊಮ್ಯಾಂಟಿಕ್ ಆಗಿ ಫೀಲಿಂಗ್ಸು, ಫಿಸಿಕಲಿ ತುಂಬಾ ಸೆಕ್ಷುಯಲ್ ಡಿಸೈರ್ ಅಂತಲ್ಲ, ನಿಮ್ ಮೇಲೆ ಒಂದು ಪ್ಯೂರ್ ಆಗಿ ಪ್ರೀತಿ ಬರ್ತಿದೆ. ಒಂದ್ ಕಿಸ್ ಈಗ ಮಕ್ಳಿಗೆ ಕೊಡಲ್ವಾ ಆ ಥರ ನಿಮ್ನ ಅಡ್ಮೈರ್ ಮಾಡ್ತಾರೆ, ಅಷ್ಟು ನಿಮ್ನ ಇಷ್ಟಪಡ್ತಾರೆ ಗೈಸ್. ಓಕೆನಾ? ಅದು ಫಿಸಿಕಲ್ ಟಚ್ ಅನ್ನೋದು ನಂಗೆ ಕೆಟ್ಟ ರೀತಿ ಕಾಣಿಸ್ತಾ ಇಲ್ಲ. ಅವ್ರು ತುಂಬಾ ನಿಮ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಮತ್ತು ಲೈಫಲ್ಲಿ ತುಂಬಾ ಅನುಭವಿಸಿದ್ದಾರೆ. ಸೊ ಅವ್ರಿಗೆ ನಿಮ್ ಕಿಸ್ ಮಾಡ್ಬೇಕು ಅಂತ ಈಗ ಕರೆಂಟ್ಲಿ ಅನ್ನಿಸ್ತಿದೆ. ಓಕೆನಾ? ಓಕೆ, ನಿಮ್ಮಲ್ಲಿ ಏನ್ ಇಷ್ಟ ನೋಡ್ತೇನೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇಫ್ ಐ ಡೈ ಟುಮಾರೋ ಐ ವುಡ್ ನೋ ಐ ಫೌಂಡ್ ಮೈ ಸೋಲ್ಮೇಟ್ ಇನ್ ದಿಸ್ ಲೈಫ್. ಅವ್ರು ನಾಳೆನೆ ಸತ್ತೋದ್ರು ನನ್ಗೆ ಅವ್ರು ನಿಮ್ನ ಸೋಲ್ಮೇಟ್ ಅನ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನನ್ನ ಸೋಲ್ಮೇಟ್ನ ಮೀಟ್ ಮಾಡಿದೆ ಅನ್ನೋ ಸಮಾಧಾನ ನನ್ಗಿರುತ್ತೆ, ಮಾಡಿದ್ದೆ ಅನ್ನೋ ಸಮಾಧಾನ ಇರುತ್ತೆ ಅಂತ ಅಂತಿದ್ದಾರೆ. ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಕಿಸ್ಸಿಂಗ್ ಎನರ್ಜಿ ಅಂದ್ರೆ ಇಟ್ಸ್ ನಾಟ್ ಫಿಸಿಕಲ್ ಅಂತ, ಎಮೋಷ್ನಲಿ ಅಂತ. ಆ ಎಮೋಷನ್ಸ್ ಇಲ್ಲಿ ಕಾಣಿಸ್ತಿದ್ಯಾ? ನಿಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಗೈಸ್. ನಿಮ್ಮ ಕಣ್ಣಲ್ಲಿರೋ ಮಿಂಚು, ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ಸ್ ಮೈ ಡೇ. ನಿಮ್ ಕಣ್ಣಲ್ಲಿ ಇರೋ ಮಿಂಚು ಅವ್ರ ದಿನನ ಬೆಳಗ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ. ಅವರು ನಿಮ್ಮಿಂದ ತುಂಬಾ ಕಲಿತಾರೆ ಡೈಲಿ. ಓಕೆನಾ? ಏನಾದ್ರೂ ಒಂದು ಕಲಿತಾರೆ. ಯು ಕಂಪ್ಲೀಟ್ ಮೀ. ನೀವಿಲ್ಲ ಅಂದ್ರೆ ಅವ್ರು ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಅವ್ರಿಗೆ. ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್. ನಿಮ್ ಕೈ ಹಿಡ್ಕೊಂಡು ನಡಿಬೇಕು, ನಿಮ್ ಕೈ ಹಿಡ್ಕೊಂಡಿರ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಒಂಥರ ಸೆಕ್ಯೂರ್ಡ್ ಫೀಲ್ ಮಾಡ್ತಾರೆ. ಮತ್ತೆ ಯಾವ್ದು ಅವ್ರನ್ನ ಅಷ್ಟು ಖುಷಿ ಪಡಿಸಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ತುಂಬಾ ಎಮೋಷನಲಿ ಅಟ್ಯಾಚ್ ಆಗಿದ್ದಾರೆ ಗೈಸ್. ತುಂಬಾ ನಿಮ್ನ ಸೋಲ್ಮೇಟ್ ಅನ್ಕೊಂಡಿದ್ದಾರೆ. ಹೌದು, ತಪ್ಪು ಮಾಡಿದ್ರು, ಬಟ್ ಈಗ ಹೀಲ್ ಆಗ್ತಾ ಇದ್ದಾರೆ, ರಿಕವರಿ ಆಗ್ತಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಐ ವಾಂಟ್ ಟು ಹ್ಯಾವ್ ಎ ಫ್ಯಾಮಿಲಿ ವಿತ್ ಯು. ಅವ್ರಿಗೆ ಈಗ ಅನ್ನಿಸ್ತಿದೆ ನಿಮ್ ಜೊತೆ ಫ್ಯಾಮಿಲಿ ಇರ್ಬೇಕು, ನಾನು ನಿಮ್ ಜೊತೆನೆ ಕೊನೆವರೆಗೂ ಇರ್ಬೇಕು, ಫ್ಯೂಚರ್ ನಿಮ್ ಜೊತೆ ನೋಡ್ತಾ ಇದ್ದಾರೆ. ಐ ನೀಡ್ ಟು ನೋ ಯು ಮೋರ್. ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನೀವ್ ಅನ್ಕೊಂಡಿರ್ಬೋದು ಅವ್ರು ಮೂವ್ ಆನ್ ಆಗ್ಬಿಟ್ಟಿದ್ದಾರೆ, ಬಿಟ್ಬಿಟ್ಟೋಗಿದ್ದಾರೆ ಅಂತ. ಇಲ್ಲ, ನಾನು ಇಲ್ಲೇ ಸೈಲೆಂಟ್ ಆಗಿ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ದೂರದಿಂದ ಅಂತ ಹೇಳ್ತಿದ್ದಾರೆ. ಲವ್ ಇಸ್ ಮೀ ಅಂಡ್ ಯು. ಪ್ರೀತಿ ಅಂದ್ರೆ ನಾನು ನೀನು ಅಂತ ಹೇಳ್ತಾ ಇದ್ದಾರೆ. ಯು ಬ್ರೋಕ್ ಮೈ ಹಾರ್ಟ್. ಅವ್ರಿಗೇನೋ ವಿಷಯದಲ್ಲಿ ನಿಮ್ಮಿಂದ ಬೇಜಾರಾಗಿತ್ತು, ಆವಾಗ ನಾನು ಆಗ್ಲೇ ಹೇಳ್ದಂಗೆ ನಿಮ್ದೇನೋ ತಪ್ಪಿದೆ ಅನ್ನೋ ತರ. ಬಟ್ ಈಗ ಅವ್ರಿಗದಿಲ್ಲ, ಹೀಲ್ ಆಗಿದ್ದಾರೆ. ಓಕೆ, ವಿತ್ ಯು ಲವ್ ಫೀಲ್ ಸಾಫ್ಟ್ ಅಂಡ್ ಸೇಫ್. ನಿಮ್ ಜೊತೆ ಪ್ರೀತಿ ಸಾಫ್ಟ್ ಮತ್ತೆ ಸೇಫ್ ಅಂತ ಅವ್ರಿಗೆ ಅನ್ಸುತ್ತೆ. ಓಕೆನಾ ಗೈಸ್? ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡ್ಬಿಡ್ತೀನಿ. ಈಚ್ ಡೇ ಇಸ್ ಎ ಗಿಫ್ಟ್, ಓಪನ್ ಇಟ್, ಸೆಲೆಬ್ರೇಟ್ ಇಟ್, ಎಂಜಾಯ್ ಇಟ್. ನೀವು ಖುಷಿಯಾಗಿರಿ. ಪ್ರತಿ ದಿನನೂ ಗಿಫ್ಟ್. ಮತ್ತೆ ಹೋದ ದಿನ ಮತ್ತೆ ನಿಮ್ಗೆ ಸಿಗಲ್ಲ. ಓಕೆನಾ? ಏನ್ ಹೋಗಿದೆ ದಿನಗಳು ಅದು ಮತ್ತೆ ನಿಮ್ಗೆ ಸಿಗಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ಅದನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಲವ್ ಗೈಡೆನ್ಸ್ ಏನಿದೆ? ಬೌಂಡ್ರೀಸ್.
ನೀವು ಬೌಂಡ್ರೀಸ್ ಹಾಕೊಳ್ಳಿ, ನಿಮ್ ಸುತ್ತ ಬೌಂಡ್ರೀಸ್ ಹಾಕೊಳ್ಳಿ. ಯು ನೀಡ್ ಟು ಟೀಚ್ ಪೀಪಲ್ ಹೌ ಟು ಟ್ರೀಟ್ ಯು, ಬಟ್ ಬೀಯಿಂಗ್ ಕ್ಲಿಯರ್ ಆನ್ ವಾಟ್ ಯು ವಿಲ್ ಆರ್ ವೋಂಟ್ ಅಲೋ. ಸಿ, ನೀವು ಎಲ್ಲಾರ್ಗು ಓಪನ್ ಅಪ್ ಆಗೋದು, ಎಲ್ಲಾರ್ಗು ಪ್ರೀತಿ ಕೊಡೋದು, ಎಲ್ಲಾರ್ಗು ಗಿವಿಂಗ್ ಕೊಡೋದು, ಆತರ ಮಾಡ್ಬೇಡಿ. ನಿಮ್ ಸುತ್ತ ಒಂದ್ ಬೌಂಡ್ರೀಸ್ ಹಾಕೊಳ್ಳಿ. ನಿಮ್ಗೆ ಹರ್ಟ್ ಆಗ್ದಂಗೆ ಹೆಲ್ಪ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ನಿಮ್ಗೆ ಇಲ್ದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಟ್ಬಿಡೋ ನೇಚರು, ಆತರ ಮಾಡ್ಬೇಡಿ. ನಿಮ್ ಸುತ್ತ ಬೌಂಡ್ರೀಸ್ ಹಾಕೊಳ್ಳಿ, ಆವಾಗ ಅವ್ರಿಗೆ ನಿಮ್ ಬೆಲೆ ಗೊತ್ತಾಗೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ನೀವು ನಿಮ್ಮ ಸುತ್ತ ಬೌಂಡ್ರೀಸ್ ಹಾಕೊಳ್ಳೇಬೇಕು. ಒಂದು ಗೆರೆ ಅಂತ ಇರ್ಬೇಕು, ಅದನ್ನ ಯಾರು ದಾಟಬಾರ್ದು. ಒಂದ್ ಲಿಮಿಟ್ ಕ್ರಾಸ್ ಆಗ್ಬಾರ್ದು. ಆ ಲಿಮಿಟ್ ಕ್ರಾಸ್ ಆದ್ರೂ ನೀವು ಸಹಿಸ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಪನ್ ಯುವರ್ ಐಸ್. ನೀವು ಕಣ್ಬಿಟ್ಟು ನೋಡಿ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರ ಉದ್ದೇಶ ಏನು ಅಂತ ನೀವು ಕಣ್ ತೆರೆದು ನೋಡಿ. ನೀವು ಲವ್ ಅಲ್ಲಿ ಬ್ಲೈಂಡ್ ಆಗಿ ಇರ್ಬೇಡಿ. ನಿಮ್ಮ ಸೆಲ್ಫ್ ಕೇರು, ನಿಮ್ಮ ಸೆಲ್ಫ್ ಗ್ರೋತ್ ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸೋಲ್ಮೇಟ್, ಖಂಡಿತ ಸುಮಾರು ಜನ ಏನ್ ಸೋಲ್ಮೇಟ್ಸ್ ಇದ್ರೆ, ಯಾಕಂದ್ರೆ ಆಗ್ಲೇ ಇನ್ನೊಂದು ಸೋಲ್ಮೇಟ್ ಕಾರ್ಡ್ ಬಂದಿತ್ತು. ಅವರೇ ನಿಮ್ಮ ಸೋಲ್ಮೇಟು. ಮತ್ತೆ ಈ ಕನೆಕ್ಷನ್ ತುಂಬಾ ಸೇಕ್ರೆಡ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಪೂಜನೀಯ ಅಂತ. ಸೊ ತುಂಬಾ ಜನ ಇಲ್ಲಿ ಸೋಲ್ಮೇಟ್ಸ್, ಯಾಕಂದ್ರೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸೋಲ್ಮೇಟ್ಗಳು ಜಾಸ್ತಿ ಇದ್ದೀರಾ. ಸೊ ಅದಕ್ಕೆ ನಿಮ್ಗೆ ಅವ್ರ ಕಡೆ ಅಷ್ಟೊಂದು ಅಟ್ರಾಕ್ಷನ್ ಫೀಲ್ ಆಗುತ್ತೆ. ಅವ್ರು ಏನ್ ಮಾಡಿದ್ರು ನಿಮ್ಗೆ ಬೌಂಡ್ರೀಸ್ ಹಾಕೊಳಕ್ ಆಗ್ತಿಲ್ಲ. ಬಟ್ ಅವ್ರ ಸೋಲ್ಮೇಟೇ ಆಗಿರ್ಲಿ, ನಿಮ್ ಪರ್ಸನ್ನೇ ಆಗಿರ್ಲಿ, ಅವ್ರ ಎಷ್ಟೇ ಪ್ರೀತಿನೇ ಮಾಡಿರ್ಲಿ, ಬಟ್ ನೀವು ಬೌಂಡ್ರೀಸ್ ಹಾಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ಗೆ ನೋಡ್ತೀನಿ ಈ ಸಮಯದಲ್ಲಿ. ಏನಾಯಿತು ನನ್ನ ಒಳಗೆ ಹೊಸತರ ಒಳಗೊಳಗೆ. ಗೈಸ್, ನಾನು ಏನ್ ಹೇಳ್ದೆ, ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಅವ್ರು ಹೀಲ್ ಆಗ್ತಿದ್ದಾರೆ. ನಿಮ್ಮ ತಪ್ಪು ಅಂತ ಅವ್ರು ಫಸ್ಟ್ ಏನಂದಿದ್ರು, ಈಗ ಅವ್ರಿಗೆ ಅದು ಅನ್ನಿಸ್ತಿಲ್ಲ, ನಿಮ್ದೇನು ತಪ್ಪು ಕಾಣಿಸ್ತಿಲ್ಲ ಅಂತ. ಖಂಡಿತ ಅದೇ ಹಾಡ್ ರಿಪೀಟ್. ಅವರು ಹೊಸದಾಗಿ ಚೇಂಜ್ ಆಗ್ತಾ ಇದ್ದಾರೆ. ಅವ್ರ ಮನ್ಸಿಂದ ಕೆಟ್ಟ ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ, ರಿಕವರಿ ಆಗ್ತಿದ್ದಾರೆ ಅಂತ ಅದೇ ಲೈನ್ಸ್ ಬಂದಿದೆ ಗೈಸ್. ನನ್ನ ಪ್ರೆಡಿಕ್ಷನ್ಸ್ಗೆ ನನಗೆ ಖುಷಿ ಆಗ್ತಿದೆ. ನಾನು ಏನೇನು ಹೇಳ್ದೆ ಅದಕ್ಕೆಲ್ಲ ಡಬಲ್ ಕನ್ಫರ್ಮೇಶನ್ ಸಿಕ್ಕಿದೆ. ಪವರ್ಫುಲ್ ಆಗಿ ನಾನು ಪ್ರೆಡಿಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅವ್ರ ಚೇಂಜಸ್ಗೆ. ಮತ್ತೆ ನಿಮ್ಗೆ ಒಳ್ಳೇದಾಗ್ಲಿ. ಓಕೆನಾ? ನನ್ನ ವ್ಯೂವರ್ಸ್ಗೆ ಒಳ್ಳೇದಾದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಓಕೆ ಗೈಸ್, ನಿಮ್ಗೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ನಾನು ಎಲ್ಲ ಕಾಮೆಂಟ್ಸ್ ಓದ್ತೀನಿ. ಮತ್ತೆ ಈ ವಿಡಿಯೋ ಎಂಡಲ್ಲಿ ನೋಡಿ ನಾನು ಒಂದು ಪೆಂಡುಲಮ್ ರೀಡಿಂಗ್ ಎಸ್ ಆರ್ ನೋ ಮಾಡ್ತೀನಿ. ನಿಮ್ ಮನ್ಸಲ್ಲಿ ಏನಾದ್ರೂ ಕ್ವಶನ್ ಇದ್ರೆ ನೆನ್ಸ್ಕೊಂಡು ಎಸ್ ಆರ್ ನೋನ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್. ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳ್ದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಕರೆಂಟ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಪ್ಲೀಸ್. ಕಿಂಗ್ ಆಫ್ ಕಪ್ಸ್, ನೈಟ್ ಆಫ್ ವಾಂಡ್ಸ್, ಹರ್ಮಿಟ್ ಕಾರ್ಡ್, 9 ಆಫ್ ಕಪ್ಸ್, 6 ಆಫ್ ಪೆಂಟಕಲ್ಸ್. ಗೈಸ್, ಅವ್ರು ತುಂಬಾ ಆಬ್ಸೆಸ್ಡ್ ಫೀಲಿಂಗ್ ಇದೆ ನಿಮ್ ಕಡೆ. ಅಂದ್ರೆ 24/7 ನಿಮ್ ಬಗ್ಗೆನೆ ಥಾಟ್ಸ್, ನಿಮ್ ಬಗ್ಗೆನೆ ಯೋಚನೆ, ಫ್ಯಾಂಟಸೀಸ್ ಅಲ್ಲಿ ಬದುಕ್ತಿದ್ದಾರೆ. 3D ನಿಮ್ ಜೊತೆ ಇಲ್ದೇ ಇದ್ರು 5D ನಿಮ್ ಜೊತೆ ಜೀವನ ಮಾಡ್ದಂಗ್ ಬದುಕ್ತಿದ್ದಾರೆ. ನಿಮ್ ಬಗ್ಗೆನೆ ಯೋಚನೆ ಅಂಡ್ ನಿಮ್ ಬಗ್ಗೆ ಜೀವನ ಮಾಡ್ದಂಗೆ, ನಿಮ್ ಜೊತೆ ಕುಕ್ ಮಾಡ್ದಂಗೆ, ಆತರ ಫ್ಯಾಮಿಲಿ, ನಿಮ್ ಜೊತೆ ಫ್ಯಾಮಿಲಿ ತರ ಅವರು ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಜೀವನ ಮಾಡ್ತಿದ್ದಾರೆ. ಅಂಡ್ ಅವ್ರಿಗೆ ನಿಮ್ ಕಡೆ ಇಮೋಷನ್ಸ್ ಅನ್ಕಂಟ್ರೋಲಬಲ್ ಇಮೋಷನ್ಸ್ ಇದೆ. ಮತ್ತೆ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರ ಹಾರ್ಟ್ ಚಕ್ರ ಓಪನ್ ಆಗಿದೆ. ಓಕೆ, ನಿಮ್ಮ ಪ್ರೀತಿ ಮತ್ತೆ ನಿಮ್ ಕೇರ್ ಇಂದ ಅವ್ರ ಹಾರ್ಟ್ ಚಕ್ರ ಓಪನ್ ಆಗಿದೆ. ತುಂಬಾ ಎಮೋಷನಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ತುಂಬಾ ಕೈಂಡು, ಅಂಡರ್ಸ್ಟ್ಯಾಂಡಿಂಗ್ ಅಂತ ಯೋಚನೆ ಮಾಡ್ತಿದ್ದಾರೆ. ಎಕ್ಸ್ಟ್ರೀಮ್ಲಿ ನಿಮ್ ಕಡೆ ಡಿವೋಟೆಡ್ ಆಗಿದ್ದಾರೆ. ಓಕೆನಾ? ಒಬ್ಬ ದೇವ್ರು
ಒಂದು ದೇವ್ರನ್ನ ಭಕ್ತ ಅಥವಾ ಒಬ್ಬ ಪೂಜಾರಿ, ಒಬ್ಬ ಭಕ್ತ ಎಷ್ಟು ಇಷ್ಟಪಡ್ತಾನೋ ಅಷ್ಟು ನಿಮ್ನ ಇಷ್ಟಪಡ್ತಾನೆ. ಈ ಕನೆಕ್ಷನ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ರಿಸ್ಕ್ ಏನಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ, ಏನ್ ರಿಸ್ಕ್ ಆಗ್ಬೋದು ನಿಮ್ಮ ಹತ್ರ ಬಂದ್ರೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು ನಿಮ್ ಪರ್ಸನ್. ಸುಮಾರು ಜನ ಒಳ್ಳೆ ಜಾಬ್ ಅಲ್ಲಿ ಇದಾರೆ ಅಂಡ್ ಅವ್ರ ಪ್ರೀತಿಯ ಕಪ್ನ ನಿಮಗ್ ಕೊಡ್ಬೇಕು ಅಂತ ಕಾಯ್ತಿದ್ದಾರೆ. ಕಿಂಗ್ ಆಫ್ ಕಪ್ಸ್ ಎನರ್ಜಿ ಗೈಸ್, ವೆರಿ ನೈಸ್ ಎನರ್ಜಿ. ಅವ್ರು ಆ ಕಪ್ನ ನಿಮಗ್ ಕೊಡ್ಬೇಕು ಅಂತ ಇಸ್ ವೈಟಿಂಗ್. ತುಂಬಾ 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 ಮಿಸ್ಸಿಂಗ್ ಎನರ್ಜಿ ಇದೆ. ಅವ್ರಿಗೆ ಧೈರ್ಯ ಸಿಗ್ತಾ ಇಲ್ಲ, ಒಳ್ಳೆ ಗೈಡೆನ್ಸ್ ಸಿಗ್ತಾ ಇಲ್ಲ. ಅವ್ರಿಗೆ ಹೆಸಿಟೇಟ್ ಆಗ್ತಿದ್ದಾರೆ. ಈ ವಾಟ್ಸ್ ನೆಕ್ಸ್ಟ್, ನಾನು ಏನ್ ಮಾಡ್ಲಿ ಅಂತ ಹೆಸಿಟೇಟ್ ಮಾಡ್ತಿದ್ದಾರೆ. ಆಕ್ಷನ್ ತಗೊಳಕ್ ಆಗ್ತಿಲ್ಲ. ತುಂಬಾ ಸ್ಟ್ರಾಂಗ್ ಮತ್ತೆ ಕಾನ್ಫಿಡೆಂಟ್ ಆಗಿದ್ದಾರೆ, ಓಕೆನಾ. ಆದ್ರೆ ಅಷ್ಟೇ ಅವ್ರಿಗೆ ನಿಮ್ ಕಡೆ ಬರಕ್ಕೆ ರಿಸ್ಕ್ ಕ್ಯಾಲ್ಕುಲೇಷನ್ಸ್ ಇದೆ, ರಿಸ್ಕ್ ಇದೆ, ಮತ್ತೆ ಹೆಸಿಟೇಟ್ ಮಾಡ್ಕೋತಾ ಇದ್ದಾರೆ. ಇದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಅವ್ರಿಗೆ ಅನ್ನಿಸ್ತಿದೆ. ಬಟ್ ಅವ್ರಿಗೆ ಪರವಾಗಿಲ್ಲ, ನಾನು ರಿಸ್ಕ್ ತಗೊಂಡ್ರು ನಾನು ಹೋಗ್ಬೇಕು ಅನ್ನೋದು ಮನ್ಸಲ್ಲಿ ಬಂದಿದೆ. ನಿಮ್ ಕಡೆ ಬರ್ಬೇಕು ಅನ್ನೋದು ತುಂಬಾ ಫೈರ್ ಎನರ್ಜಿ ಅವ್ರಿಗೆ ಕಾಡ್ತಿದೆ, ಓಕೆನಾ. ಅವ್ರು ನೀವಿಲ್ದೆ ತುಂಬಾ ಒಂಟಿ ಫೀಲ್ ಮಾಡಿದ್ದಾರೆ, ಕೋಲ್ಡ್ ಹಾರ್ಟೆಡ್. ಅವ್ರ ಸುತ್ತಮುತ್ತ ಯಾರಿದ್ದಾರೆ ಅವ್ರಿಗೆಲ್ಲ ರೇಗದು, ಡೈರೆಕ್ಷನ್ ಕಾಣಿಸ್ತಿಲ್ಲ ಅವ್ರ ಲೈಫಲ್ಲಿ. ಈ ಸಪ್ರೇಷನ್, ನೀವಿಬ್ರು ಸಪ್ರೇಷನ್ ಅಲ್ಲಿ ಇರ್ಬೋದು ಸುಮಾರು ಜನ. ಅವ್ರಿಗೆ ಅದು ಇಷ್ಟ ಆಗ್ತಿಲ್ಲ, ಕಮ್ಯುನಿಕೇಶನ್ ಕಡಿಮೆ ಇದ್ರೆ ಅವ್ರ ಕೈಲಿ ಆಗ್ತಿಲ್ಲ ಅಂಡ್ ತುಂಬಾ ಬೇಜಾರಲ್ಲಿದ್ದಾರೆ. ಇಂಟ್ರೆಸ್ಟ್ ಬರ್ತಿಲ್ಲ ಲೈಫ್ ಬಗ್ಗೆ. ಅವ್ರನ್ನ ಅವ್ರು ಐಸೋಲೇಟ್ ಮಾಡ್ಕೊಳ್ಳೋದು. ಯಾರೇ ಮಾತಾಡ್ಸಿದ್ರು ಅವ್ರು ಯಾರ ಜೊತೆನೂ ಅಷ್ಟು ಮಾತಾಡಲ್ಲ, ಓಕೆನಾ. ಮತ್ತೆ ಅವ್ರು ಇಷ್ಟು ದಿನ ಯಾವ ಕನೆಕ್ಷನ್ ಅಥವಾ ಯಾವ ರಿಲೇಶನ್ಶಿಪ್ಗೆ ಇನ್ವೆಸ್ಟ್ ಮಾಡಿದ್ರು ನಿಮ್ನ ಬಿಟ್ಟು, ಆ ರಿಲೇಶನ್ಶಿಪ್ ರಾಂಗ್ ಅಂತ ಅವ್ರಿಗೆ ಅನ್ಸಿದೆ, ಓಕೆನಾ. ಅವ್ರ ಹೆಲ್ತ್ ಇಶ್ಯೂಸು ಸ್ಟಾರ್ಟ್ ಆಗಿದೆ. ಅವ್ರಿಗೆ ಈ ತರ ಡಿಪ್ರೆಸ್ ಆಗಿ ಐಸೋಲೇಟ್ ಆಗಿರಕ್ ಇಷ್ಟ ಇಲ್ಲ. ನಿಮ್ ಎನರ್ಜಿ ಬೇಕು ಅವ್ರಿಗೆ, ಓಕೆನಾ. ಅವರು ಲೈಫಲ್ಲಿ ತುಂಬಾ ಓವರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಲ್ಲಾನು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಿಮ್ ರಿಲೇಶನ್ಶಿಪ್ನು ತುಂಬಾ ಮುಂಚೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿದ್ರೆ, ಯಾಕಂದ್ರೆ ಅವ್ರ ಲೈಫಲ್ಲಿ ಎಲ್ಲ ಇದೆ. ಸೊ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ನೋಡ್ತಿದ್ರು. ಅವ್ರ ಲೈಫಲ್ಲಿ ಸಕ್ಸಸ್ ಸಿಕ್ಕಿದೆ, ಎಲ್ಲ ಇದೆ ಗೈಸ್, ಓಕೆನಾ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ನೀವು ಇಲ್ಲ, ನೀವೊಬ್ರಿಲ್ಲ. ಯಾಕಂದ್ರೆ 9 ಆಫ್ ಕಪ್ಸ್ ಬಂದಿದೆ, ಇನ್ನೊಂದು ಮಿಸ್ಸಿಂಗ್ 10ಗೆ. ಅದು ನೀವು, ಅದಿದ್ರೆ ನೀವು ಕಂಪ್ಲೀಟ್ ಆಗ್ತೀರಾ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ನ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ. ಅವ್ರ ಲೈಫಲ್ಲಿ ದುಡ್ಡಿಗೆ ಏನಕ್ಕೂ ಪ್ರಾಬ್ಲಮ್ ಇಲ್ಲ ಗೈಸ್, ಪ್ರೀತಿ ಬಿಟ್ಟು, ಓಕೆನಾ. ಅದು ನೀವು ಅವ್ರ ಲೈಫಲ್ಲಿ ಇಲ್ಲ ಅನ್ನೋದೇ ಅವ್ರಿಗೆ ಯೋಚನೆ, ಓಕೆ. ಅವರು ಮುಂಚೆ ಸ್ವಲ್ಪ ನಿಮ್ಗೆ ಏನ್ ಕೊಡ್ಬೇಕದ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ, ನ್ಯಾಯ ಕೊಟ್ಟಿಲ್ಲ, ಪ್ರೀತಿ ಕೊಟ್ಟಿಲ್ಲ. ಬಟ್ ಈಗೆಲ್ಲ ಕೊಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ. ಅವ್ರು ನಿಮ್ಗೆಲ್ಲ ಪ್ರೊವೈಡ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ತುಂಬಾ ಗಿವರ್ ಅವರು, ಓಕೆನಾ. ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ ಅಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ, ಕೇರಿಂಗ್ ಜಾಸ್ತಿ ಇದೆ. ನಿಮ್ನ ಹೈ ಸ್ಟೇಟಸ್ ಅಲ್ಲಿ ನೋಡ್ತಾರೆ. ತುಂಬಾ ಸ್ಟೇಬಲ್ ಕನೆಕ್ಷನ್ ಅಂತ ಅನ್ಕೋತಾರೆ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಬಟ್ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದಾರೆ ಈಗ, ಓಕೆನಾ. ಅಷ್ಟು ನಿಮ್ ಬಗ್ಗೆ ಯೋಚನೆ, ಥಿಂಕಿಂಗ್ ಅವ್ರು ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಥಿಂಕ್ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಫೈಲ್ 2 ಪರ್ಸನ್. ಓಕೆ, 7 ಆಫ್ ಸೋರ್ಡ್ಸ್, Queen of Swords, 6 of Wands, King of Pentacles, Hierophant card. Okay. ಗೈಸ್, ಅವ್ರ ಮುಂಚೆ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ. ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ರು ಅನ್ಸುತ್ತೆ. ನಿಮ್ನ ಬಿಟ್ಟು ಹೋಗ್ಬೋದು ಅಥವಾ ಬೇರೆಯವ್ರ ಲೈಫಲ್ಲಿ ಬಂದು ಹೋದಂಗೆ ನೀವು ನಿಮ್ ಎನರ್ಜಿಯಿಂದನೂ ತಪ್ಪಿಸ್ಕೋಬಹುದು ಅಥವಾ ಆಚೆ ಬಂದ್ಬಿಡ್ಬೋದು ಅಂತ ಅನ್ಕೊಂಡಿದ್ರು. ಬಟ್ ಅವ್ರಿಗೆ ಆಚೆ ಬರಕ್ ಆಗ್ತಿಲ್ಲ. ನಿಮ್ ಎನರ್ಜಿಯಿಂದ ಅವ್ರ ಆಚೆ ಬರಕ್ ಆಗ್ತಿಲ್ಲ. ಯಾಕಂದ್ರೆ ನೀವು ಕ್ವೀನ್ ಆಫ್ ಸೋರ್ಡ್ಸ್ ಎನರ್ಜಿಲಿ ಇದ್ದೀರಾ. ಸೊ ನಿಮ್ ಎನರ್ಜಿಯಿಂದ ಅವ್ರಿಗೆ ಆಚೆ ಬರಕ್ ಆಗ್ತಿಲ್ಲ, ಮತ್ತೆ ನಿಮಗ್ ಮೋಸ ಮಾಡಕ್ ಅವ್ರಿಗೆ ಆಗ್ತಿಲ್ಲ. ಅಂಡ್ ಈ ಕನೆಕ್ಷನ್ ಇಂದ ಅವರು ಹೇಗಾದ್ರೂ ಮಾಡಿ ಆಚೆ ಬರ್ಬೇಕು ಅಂತ ತುಂಬಾ ಸಲ ಅನ್ಕೊಂಡ್ರು, ಅವ್ರ ಕೈಲಿ ಆಗ್ತಿಲ್ಲ. ಯಾಕಂದ್ರೆ ನಿಮ್ಮ ಆರ, ನಿಮ್ ಕಡೆ ಇರೋ ಅಟ್ರಾಕ್ಷನ್, ನಿಮ್ ಆರ ಇಟ್ ಸ್ಪೀಕ್ಸ್, ಓಕೆನಾ. ನಿಮ್ ಆರಾನೇ ಸ್ಪೀಕ್ ಮಾಡುತ್ತೆ, ನೀವೇನ್ ಮಾತಾಡ್ಬೇಕಾಗಿಲ್ಲ, ಅಷ್ಟು ಅಟ್ರಾಕ್ಷನ್ ಫೀಲ್ ಆಗುತ್ತೆ. ಸೊ ಅವರು ಎಷ್ಟೇ ಬಿಟ್ಟು ಹೋಗ್ಬೇಕು
ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ರು ಅದ್ ನಿಮ್ ಮುಂದೆ ನಡೆದಿಲ್ಲ. ಬೇರೆಯವ್ರ ಜೊತೆ ಎಲ್ಲ ಅವ್ರ ಲೈಫಲ್ಲಿ ಈ ತರ ಬಂದ್ ಹೋಗಿದ್ದಾರೆ, ಬಟ್ ನಿಮ್ ಕನೆಕ್ಷನ್ ಇಂದ ಅವ್ರಿಗೆ ಆಗ್ತಾ ಇಲ್ಲ. ಓಕೆ, ಅವರು ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಈ ಕನೆಕ್ಷನ್ ಅಲ್ಲಿ ಕಮಿಟ್ ಆಗ್ಬೇಕು, ನಾನ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅವ್ರಿಗೆ. ಅವರು ಅವ್ರದ್ದು ಏನಿದೆ, ಅವ್ರ ಗ್ರೂಪ್ ಆಫ್ ಪೀಪಲ್ ಯಾರೇ ಇರ್ಬೋದು, ಎಲ್ಲಾರ್ಗು ನೀವ್ ಅವ್ರ ವ್ಯಕ್ತಿ ಅಂತ ಅನೌನ್ಸ್ ಮಾಡ್ಬೇಕು ಅಂತ ಕರೆಂಟ್ಲಿ ತುಂಬಾ ಅನ್ನಿಸ್ತಿದೆ ಗೈಸ್. ಕಿಂಗ್ ಆಫ್ ಪೆಂಟಕಲ್ಸ್ ಎನರ್ಜಿ ನಿಮ್ ಕಡೆ ಬರ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಟ್ರಾವೆಲ್ ಮಾಡ್ಕೊಂಡು ನಿಮ್ ಕಡೆ ಬರ್ಬೇಕು ಅಂತ ಅವ್ರಿಗೆ ಬೇರೆ ಆಪ್ಷನ್ ಕಾಣಿಸ್ತಿಲ್ಲ. ಅವ್ರಿಗೆ ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಅನ್ನಿಸ್ತಿದೆ. ಸೊ ಬರ್ತಾರೆ, ಪ್ಲಾನಿಂಗ್ ನಡೀತಿದೆ. ತುಂಬಾ ಕಂಪ್ಲೀಟ್ ಆಗಿ ನಿಮ್ ಸರೆಂಡರ್ ಆಗಿದ್ದಾರೆ ಗೈಸ್. ಕಂಪ್ಲೀಟ್ಲಿ ಸರೆಂಡರ್ಡ್ ನಿಮ್ಗೆ. ಓಕೆನಾ, ಅವ್ರ ಲೈಫಲ್ಲಿ ಬೇರೆ ಏನೇ ಇರ್ಬೋದು ಎಲ್ಲಾನು ಬಿಟ್ಟು ನಿಮಗ್ ಸರೆಂಡರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೆ. ಓಕೆ, ನೀವೇ ಎಲ್ಲ ಅವ್ರ ಲೈಫಲ್ಲಿ. ಇನ್ನೇನು ನನಗ್ ಕಾಣಿಸ್ತಿಲ್ಲ, ಬೇರೆ ಎನರ್ಜಿಸೇ ಕಾಣಿಸ್ತಾ ಇಲ್ಲ ನನ್ಗೆ. ಏನಿದ್ರು ಅವ್ರ ಲೈಫಲ್ಲಿ ಅದ್ ಇಲ್ದಂಗೆ, ಅಂದ್ರೆ ಅದಕ್ ಬೆಲೆ ಇಲ್ಲ ಅಂತ. ಯಾಕಂದ್ರೆ ನಂಗೆ ಇನ್ ಯಾವ ಎನರ್ಜಿನೂ ಇಲ್ಲಿ ಕಾಣಿಸ್ತಿಲ್ಲ. ನಿಮ್ಗ್ ಕಂಪ್ಲೀಟ್ ಆಗಿ ಅವ್ರ ಜೀವನದಲ್ಲಿ ಅವ್ರು ಸರೆಂಡರ್ ಆಗಿದ್ದಾರೆ. ಓಕೆನಾ, ಕಂಪ್ಲೀಟ್ಲಿ ಸರೆಂಡರ್. ಸಿ, ನನ್ನ ಕ್ಷಮ್ಸು, ನಾನು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮ್ಸು, ನಾನು ಕಂಪ್ಲೀಟ್ಲಿ ನಿನಗೆ ಸರೆಂಡರ್ ಆಗ್ತೀನಿ, ನೀನ್ ಇಲ್ದೆ ನಂಗೆ ಬದುಕಕ್ ಆಗ್ತಿಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಅಂಡ್ ಹೆರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಸೊಸೈಟಿಲಿ ಈ ಕನೆಕ್ಷನ್ಗೆ ಒಂದು ನೇಮ್ ಕೊಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಸಮಾಜದಲ್ಲಿ ಒಂದು ನೇಮ್, ಈಗ ಮದ್ವೆ ಆಗಿದ್ ಎಂಗೇಜ್ಮೆಂಟ್ ಆಗಿದ್ರೆ ಮದ್ವೆ, ಲವ್ ಆಗಿದ್ರೆ ಎಂಗೇಜ್ಮೆಂಟ್, ಅಥವಾ ಎಂಗೇಜ್ಮೆಂಟ್ ಆಗಿದ್ರೆ ಮ್ಯಾರೇಜ್, ಆ ತರ ಸಮಾಜದಲ್ಲಿ ನಿಮ್ನ ಅವರು ಓಪನ್ ಆಗಿ ಇವರೇ ನನ್ನ ಪರ್ಸನ್ ಅಂತ ಹೇಳ್ಬೇಕು ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಾ ಇದೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ಟು ಪರ್ಸನ್ ನ ಕರೆಂಟ್ ಥಾಟ್ಸ್. 6 ಆಫ್ ಸೋರ್ಡ್ಸ್. ಅವ್ರು ನಿಮ್ನ ತುಂಬಾ ಬಿಟ್ಟೋಗಕ್ ಟ್ರೈ ಮಾಡಿದ್ದಾರೆ, ಅಥವಾ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಾರೆ, ಕನ್ನಿಂಗ್ ಆಗಿ ಯೋಚನೆ ಮಾಡಿದ್ದಾರೆ, ನಿಮ್ನ ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗೋ ತರ. ಬಟ್ ಅದಾಗಿಲ್ಲ ಗೈಸ್. ಓಕೆನಾ, ಅವ್ರ ಕೈಲಿ ಆಗಿಲ್ಲ, ಆಗಲ್ಲ. ಸಿ, ಅವ್ರ ಜೊತೆ ಯಾರೇ ಇರ್ಲಿ ಅವ್ರಿಗೆ ನಿಮ್ ಬಗ್ಗೆನೇ ಯೋಚನೆ. ಓಕೆನಾ, ನಿಮ್ ಜೊತೆ ಕಳ್ದಿರೋಂಥ ಕ್ಷಣಗಳ್ ನೆನ್ಸ್ಕೊತಾರೆ, ಫೋಟೋಸ್ ಇದ್ರೆ ಫೋಟೋಸ್ ನೋಡೋದು, ಆ ತರ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ನಿಮ್ನ. ಅವ್ರನ್ನ ಅವರು ಕಟ್ ಹಾಕೋತಾ ಇದ್ದಾರೆ. ಬಿಕಾಸ್ ಸ್ವಲ್ಪ ರಿಸ್ಕ್ ಇದೆ ನಿಮ್ ಕಡೆ ಬರೋದು. ಶೋ ಮಾಡ್ಕೋತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡಿಲ್ಲ, ಬಟ್ ಖಂಡಿತ ಆಕ್ಷನ್ ತಗೋತಾರೆ. ಸದ್ಯಕ್ಕೆ ಅವ್ರಿಗೆ ಆತರ ಆಗ್ತಾ ಇದೆ. ಜಡ್ಜ್ಮೆಂಟ್, ಅವ್ರಿಗೆ ನಿಮ್ ನ್ಯಾಯ ಕೊಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ನಿಮ್ ಕಡೆ ಬರ್ಬೇಕು. ನೀವು ತುಂಬಾ ಇಂಡಿಪೆಂಡೆಂಟು, ಮತ್ತೆ ನೀವು ಅವ್ರಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ, ಡಿಪೆಂಡ್ ಆಗಿಲ್ಲ, ಅಂಡ್ ಅವ್ರಿಗೆ ಹಿಂಸೆ ಕೊಟ್ಟಿಲ್ಲ. ನೀವು ತುಂಬಾ ಇಂಡಿಪೆಂಡೆಂಟು. ಅವ್ರು ಅದನ್ನ ಅಡ್ಮೈರ್ ಮಾಡ್ತಾರೆ. ನಿಮ್ ತರ ಪರ್ಸನ್ ಅವ್ರ ಲೈಫಲ್ಲಿ ಯಾರು ಸಿಗಲ್ಲ ಅಂತ. ಸಿ, ನೀವು ತುಂಬಾ ನಿಮ್ ಲೈಫಲ್ಲಿ ಚೆನ್ನಾಗಿದ್ದೀರಾ, ಅಂಡ್ ಇಂಡಿಪೆಂಡೆಂಟ್ ಆಗಿದ್ದೀರಾ, ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾರೆ. ಅಂಡ್ ನಿಮ್ ಲೈಫಲ್ಲಿ ನಿಮ್ಗೆಲ್ಲ ಇದೆ ಅಂತ ಅವ್ರಿಗೆ ಯೋಚನೆ. ಅಂದ್ರೆ ನಿಮ್ ಲೈಫಲ್ಲಿ ಎಲ್ಲ ಇದೆ. ಓಕೆನಾ, ನಿಮ್ಮನ್ನ ನೀವು ನೋಡ್ಕೊಳ್ಳೋದು ಗೊತ್ತು, ನಿಮಗ್ ನೀವು ಇಂಪಾರ್ಟೆನ್ಸ್ ಕೊಡೋದು ಗೊತ್ತು ಅಂತ ಅವ್ರಿಗೆ ಅನ್ಸಿದೆ. ನಿಮ್ಮನ್ನ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ಫಿಸಿಕಲಿ ವೆರಿ 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 ಮಚ್ ಅಟ್ರಾಕ್ಟೆಡ್. ಓಕೆನಾ, ಫೈಲ್ ಟು ಪರ್ಸನ್ ಎನರ್ಜೀಸ್ ತುಂಬಾ ಚೆನ್ನಾಗಿದೆ ಗೈಸ್. ಕರೆಂಟ್ಲಿ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ಟು ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಅವರು ಈ ಕನೆಕ್ಷನ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನ್ಯೂ ಫೇಸ್ ನಿಮ್ ಜೊತೆ ಯೂನಿಯನ್ ಬಯಸ್ತಿದ್ದಾರೆ, ಮತ್ತೆ ನ್ಯೂ ಫೇಸ್ ಕ್ರಿಯೇಟ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ. ಅವ್ರಿಗೆ ಮುಂಚೆ ತುಂಬಾ ನಾರ್ಸಿಸಿಸ್ಟ್ ಆಗಿ ಬಿಹೇವ್ ಮಾಡಿದ್ರು. ನೀವು ಮಾತ್ರ ಪ್ರೀತಿ ಕೊಡ್ತಿದ್ರಿ, ಒನ್ ಸೈಡೆಡ್ ಪ್ರೀತಿ ಇತ್ತು. ಬಟ್ ಈಗ ಅದರಿಂದ ಆಚೆ ಬರ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಓಕೆನಾ, ಅವ್ರ ಸುತ್ತ ಅವರು ಬೌಂಡ್ರೀಸ್ ಹಾಕೊಂಡಿದ್ರು ಮುಂಚೆ. ಓಕೆ, ನೀವು ಅವ್ರ ಹತ್ರ ಬರ್ದಂಗೆ. ಬಟ್ ಈಗ ಬೌಂಡ್ರೀಸ್ ನ ತೆಗಿತಾ ಇದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಎನರ್ಜಿ ಫೀಲ್ ಆಗ್ತಿದೆ. ಯಾಕಂದ್ರೆ ನಿಮ್ ಲೈಫಲ್ಲಿ ಬೇರೆಯವ್ರು ಯಾರಾದ್ರೂ ಬಂದ್ಬಿಡ್ತಾರೆ, ಬೇರೆಯವ್ರಿಗೆ ಯಾರಿಗಾದ್ರು ನೀವು ಅಟ್ರಾಕ್ಟ್ ಆಗ್ಬಿಡ್ತೀರಾ. ಸೊ ನಾನ್ ಅಷ್ಟರಲ್ಲಿ ಅಟ್ರಾಕ್ಟ್ ಮಾಡ್ಕೊಂಡು ಇವ್ರನ್ನ ನನ್ನ ಲೈಫ್ ಕರ್ಕೊಬಿಡ್ಬೇಕು ಅನ್ನೋದು ತುಂಬಾ ಜಾಸ್ತಿ ಇದೆ. ಅವ್ರು ನಿಮ್ ಜೊತೆ ಇನ್ನೂ ಜಾಸ್ತಿ ಮೆಮೊರೀಸ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ಪಾಸ್ಟ್ ಅಲ್ಲಿ ಏನೇನ್ ಲೆಸನ್ಸ್ ಕಲ್ತಿದ್ದಾರೆ ಆ ತರ ಆಗ್ಬಾರ್ದು, ಇನ್ನು ಜಾಸ್ತಿ ನಾನು ಇವ್ರ ಜೊತೆ ಮೆಮೊರೀಸ್ನ ಮಾಡ್ಕೋಬೇಕು ಅಂತ ತುಂಬಾ ಅನಿಸ್ತಿದೆ ಅವ್ರಿಗೆ, ನೆನಪುಗಳನ್ನ.
ಯೂನಿವರ್ಸ್ ಅಂಡ್ ಏಂಜಲ್ಸ್ ನಿಮ್ ಫೋಟೋಸ್ ಇದ್ರೆ ಫೋಟೋಸ್ ತುಂಬಾ ನೋಡ್ತಾರೆ ಅವ್ರು, ನಿಮ್ಗೆ ಗೊತ್ತಿಲ್ದಂಗೆ. ಓಕೆ, ಸ್ಕೇರ್ ಟು ಅಪ್ರೋಚ್. ನಾನು ಆಗ್ಲೇ ಹೇಳ್ದೆ ನಿಮ್ ಕಡೆ ಬರೋದ್ ರಿಸ್ಕ್ ಇದೆ ಅಂತ, ಯಾಕಂದ್ರೆ ಅವ್ರು ನಿಮ್ಮಿಂದ ದೂರ ಹೋಗಕ್ ಟ್ರೈ ಮಾಡಿದ್ದಾರೆ ಅಥವಾ ಮುಂಚೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿದ್ದಾರೆ. ಸೊ ಅವ್ರಿಗೀಗ ಭಯ ಇದೆ, ಸ್ಕೇರ್ಡ್, ನಿಮ್ಗೆ ಅಪ್ರೋಚ್ ಮಾಡಕ್ ಸ್ಕೇರ್ಡ್. ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಬಂದಿದೆ. ಆಕ್ಚುಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದ್ರೆ ಅವ್ರೇನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರು ಅವ್ರ ಕಡೆ ಅವ್ರಿಗೆ ಯಾವ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಅವ್ರು ಒಂಟಿಯಾಗಿದ್ದಾಗ ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ, ನಿಮ್ನ ತುಂಬಾ ನೆನ್ಸ್ಕೋತಾರೆ, ನಿಮ್ನ ಟಚ್ ಮಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿದೆ, ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಇದೆ. ಕೀಪ್ ಗೋಯಿಂಗ್. ಹೀಗೆ ಅವ್ರು ಕಂಟಿನ್ಯೂ ಮಾಡ್ತಿದ್ದಾರೆ ಅವ್ರ ಲೈಫ್ನ. ಅಂಡ್ ಅವ್ರಿಗೆ ಇಷ್ಟ ಇಲ್ಲ ಈ ಸಿಚುವೇಶನ್, ಸುಮ್ಮನೆ ನಡ್ಸ್ಕೊಂಡು ಹೋಗ್ಬೇಕು, ಜೀವನ ನಡೀತಾ ಇದೆ ಅಷ್ಟೇ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ. ಮತ್ತೆ ಕೀಪ್ ಗೋಯಿಂಗ್, ನಿಮ್ಗೂ ಅದೇ ಬಂತು. ಸೊ ನೀವ್ ಏನ್ ಈಗ ಇದ್ದೀರಾ, ಏನ್ ಮಾಡ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ, ಕೀಪ್ ಗೋಯಿಂಗ್. ನೀವ್ ಯಾವ ಎನರ್ಜಿಲಿ ಇದ್ದೀರಾ ಅದು ಸರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನ್ ನೋಡ್ತೀನಿ, ಲಾ ಆಫ್ ಅಟ್ರಾಕ್ಷನ್. ಈ ರಿಲೇಶನ್ಶಿಪ್ ನ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಖಂಡಿತ ಇವ್ರು ನಿಮ್ ಕಡೆ ಬರ್ತಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕ್ಲೈಮ್ ಮಾಡಿ ಗೈಸ್, ವೆರಿ ನೈಸ್ ಎನರ್ಜಿ. ಮ್ಯಾಗ್ನೆಟಿಕ್ ಕನೆಕ್ಷನ್, ಇದು ನಿಮ್ಗೆ ಮ್ಯಾಗ್ನೆಟಿಕ್ ಕನೆಕ್ಷನ್ ಅಂತ ಅನ್ಸುತ್ತೆ, ನಿಮ್ ಕಡೆ ಪುಲ್ ಮಾಡುತ್ತೆ, ಅದು ಸತ್ಯ. ಯೂನಿವರ್ಸ್ ಕಡೆಯಿಂದಾನೇ ನಿಮ್ಗೆ ಎನರ್ಜೀಸ್ ಬರ್ತಾ ಇರೋದು. ಯು ಆರ್ ಎನಫ್. ನೀವು ಹೇಗಿದ್ದೀರಾ ಹಾಗೆ ಇರಿ, ಏನು ಚೇಂಜಸ್ ಮಾಡ್ಕೋಬೇಡಿ. ಅವರೇ ಬರ್ತಾರೆ, ಓಕೆನಾ? ನೀವು ಮ್ಯಾನಿಫೆಸ್ಟ್ ಮಾಡಿ ಅಷ್ಟೇ. ನೀವು ಈಗ ಯಾವ ದಾರಿಲಿ ಇದ್ದೀರಾ ಆ ದಾರಿ ಸರಿ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅವ್ರ ಕಡೆಯಿಂದ ಯಾವ ಸಾಂಗ್ ನೋಡೋಣ. ನಿಜಾನ ನಿಜಾನ ಈ ಪ್ರೀತಿ ನಿಜಾನ, ನಿಜಾನ ನಿಜಾನ ಈ ಪ್ರೀತಿ ನಿಜಾನ ಹೇಳು. ಅವ್ರಿಗೆ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ ಈ ಪ್ರೀತಿ ಇಷ್ಟು ಸತ್ಯವಾದ, ನಿಮ್ ತರ ವ್ಯಕ್ತಿ ಭೂಮಿ ಮೇಲೆ ಇರ್ತಾರ, ಮತ್ತೆ ಈ ಪ್ರೀತಿ ಇಷ್ಟು ಸತ್ಯವಾಗಿದ್ಯಾ, ಅಂಡ್ ಈ ಪ್ರೀತಿ ಇಷ್ಟು ಪ್ಯೂರ್ ಆಗಿದ್ಯಾ, ನಿಜವಾಗ್ಲೂ ನನ್ಗೆ ಈ ತರ ವ್ಯಕ್ತಿ ಸಿಕ್ಕಿದಾರ, ಐ ಆಮ್ ಸೋ ಲಕ್ಕಿ ಅಂತ ಅನ್ಕೋತಾ ಇದಾರೆ ನಿಮ್ನ ನೆನ್ಸ್ಕೊಂಡು. ನಿಮ್ನ ತುಂಬಾ ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ. ಫೈಲ್ ಟು. ಓಕೆ ಗೈಸ್, ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನನ್ನ ರೀಡಿಂಗ್ ನಿಮಗೆ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದೆ, ಇಷ್ಟ ಆಗಿದೆ, ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಓಕೆನಾ? ನಾನು ಎಲ್ಲ ಕಾಮೆಂಟು ಓದ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗಾದ್ರೂ ಬೇಕಾದರೆ ಪ್ಲೀಸ್ ಅಪ್ರೋಚ್ ಮಾಡಿ ಆ್ಯಂಡ್ ವಾಟ್ಸಪ್ ಮಾಡಿ, ನಾನು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು.